ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಸಮಯದಲ್ಲಿ ನೀವು ಸತ್ಯವೇದದಲ್ಲಿ ಸತ್ಯವಾಗಿ ಬರೆಸ್ಕೊಟ್ಟಿರುವಂತಹ ಮಾತುಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸಭೆಯನ್ನು ವಿಂಗಡಿಸುವುದರಲ್ಲಿ ಅಥವಾ ಸಭೆಯನ್ನು ಸೀಳುವುದರಲ್ಲಿ ಅಪವಾದಿಯ ಅಸ್ತ್ರಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಸಭೆಯನ್ನು ಸೀಳುವುದರಲ್ಲಿ ಅಪವಾದಿಯ ಅಸ್ತ್ರಗಳು. ಓಕೆ, ಇಷ್ಟಕ್ಕೂ ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ಸಭೆಯನ್ನು ಸೀಳುವುದರಲ್ಲಿ ಅಪವಾದಿಯ ಅಸ್ತ್ರಗಳು ಅಂತ ಹೇಳಿ ಮೇಲೆ ಟೈಟಲನ್ನು ಬರ್ಕೊಂಡು ಕೆಳಗಡೆ ಒಂದು ಬ್ರ್ಯಾಕೆಟಲ್ಲಿ ಯೆಹೋವನ ಸಾಕ್ಷಿಗಳು ಅಂತ ಬರ್ಕೊಳ್ಳಿ ದಯವಿಟ್ಟು. ಮತ್ತೆ ಹೇಳ್ತಿದ್ದೀನಿ, ಮೇನ್ ಟೈಟಲ್ ಏನು ಬರ್ಕೊಂಡಿದ್ದೀರ ಮೇಲೆ ಅದರ ಕೆಳಗೆ ಬ್ರ್ಯಾಕೆಟಲ್ಲಿ ಯೆಹೋವನ ಸಾಕ್ಷಿಗಳು ಅಂತಲೂ ಬರ್ಕೊಳ್ಳಿ. ಓಕೆ, ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಹಾಗಿದ್ರೆ? ಯಾರ ಬಗ್ಗೆ? ಅಪವಾದಿ ಹೊರಗಡೆ ಎಲ್ಲಿಂದಲೋ ನಮಗೆ ಗೊತ್ತು ಪ್ರಿಯರೇ, ಒಂದು ಸಂಘ, ಕ್ರಿಸ್ತನ ಸಂಘ ಭೂಮಿಯ ಮೇಲೆ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಬಂದು ಭೂಮಿಯ ಮೇಲೆ ಸಭೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಅದಷ್ಟು ಸುಲಭವಾಗಿರುವಂತಹ ಕೆಲಸ ಅಲ್ಲ. ಈ ಸಭೆಗೋಸ್ಕರ ತಂದೆಯಾಗಿರುವಂತಹ ದೇವರು ಯಾವಾಗಲಿಂದ ಕನಸು ಕಾಣ್ತಿದ್ದಾರೆ? ಹಳೆ ಒಡಂಬಡಿಕೆ ಪ್ರವಚನಗಳನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಕಾಣಿಸುತ್ತೆ ನಮಗೆ ಸಭೆಯ ಬಗ್ಗೆ? ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ರಾಜ್ಯ ಸ್ಥಾಪನೆ ಆಗುತ್ತೆ ಮುಂದೆ ಅಂತ ಹೇಳಿ ಎಲ್ಲಿ ಕಾಣಿಸುತ್ತೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ? ಹೌದಾ? ಹಾಗಾದರೆ ಇದು ಎಷ್ಟು ವರ್ಷದ ಕನಸುಗಳಿರಬಹುದು? ಭೂಮಿಯ ಮೇಲೆ ಕ್ರಿಸ್ತನ ಸಭೆ, ಕ್ರಿಸ್ತನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹದ್ದು ತಂದೆಯಾಗಿರುವಂತಹ ದೇವರ ಎಷ್ಟು ವರ್ಷದ ಕನಸಾಗಿರಬಹುದು? ನಿಜನಾ? ಹೌದಾ? ಇಷ್ಟು ವರ್ಷದ ಕನಸು ಕಂಡು ಯೇಸುಕ್ರಿಸ್ತರನ್ನು ಅದಕ್ಕೋಸ್ಕರ ಸಿದ್ಧ ಮಾಡಿ, ಈ ಯೇಸುಕ್ರಿಸ್ತರ ಮೂಲಕ ಯೇಸುಕ್ರಿಸ್ತರ ಪರಿಶುದ್ಧವಾಗಿರುವಂತಹ ರಕ್ತ ಪೂರ್ತಿಯಾಗಿ ತೊಟ್ಟೂ ಸಹ ಇಲ್ಲದೆ ಭೂಮಿಯ ಮೇಲೆ ಸುರಿದ್ರೆ ಅದಕ್ಕೆ ಪ್ರತಿಫಲವಾಗಿ ಸ್ಥಾಪನೆ ಆಗಿರುವಂತಹದ್ದೇ ಕ್ರಿಸ್ತನ ಸಭೆ. ಈ ಸಭೆಯನ್ನು ಹೇಗಾದರೂ ಮಾಡಿ ಸೀಳಬೇಕು, ಈ ಸಭೆ ವಿಸ್ತರಿಸ್ತಾ ಹೋಗ್ತಿದ್ರೆ ಈ ಸಭೆಯ ಮೂಲಕ ಅನೇಕ ಜನ ಪರಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ ಅಪವಾದಿ ಎಲ್ಲಿಂದಲೋ ಹೊರಗಡೆ ಪ್ರಪಂಚದಿಂದ ರೆಡಿ ಮಾಡ್ತಿಲ್ಲ ಆಯುಧಗಳನ್ನು, ತನ್ನ ವೆಪನ್ಗಳನ್ನು ಎಲ್ಲಿಂದ ರೆಡಿ ಮಾಡ್ತಿದ್ದಾನೆ? ಕ್ರೈಸ್ತರಿಂದಲೇ. ಕ್ರೈಸ್ತರು ಅಂತ ಹೇಳ್ಕೊಳ್ಳುವುದರಿಂದಲೇ. ಸುಮಾರು ಡಿನಾಮಿನೇಷನ್ಗಳಿದೆ ಪ್ರಿಯರೇ. ನಾವು ಎಲ್ಲ ಡಿನಾಮಿನೇಷನ್ ಬಗ್ಗೆನೂ ಮಾತಾಡ್ತಿಲ್ಲ. ಈಗ ಪೆಂಟಕೋಸ್ಟ್, ರೋಮನ್ ಕ್ಯಾಥಲಿಕ್, ನಾವು ಇವ್ರ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ. ಆದರೆ ಕೆಲವು ಡಿನಾಮಿನೇಷನ್ಗಳಿದೆ ಕ್ರೈಸ್ತರಲ್ಲಿ, ಕೆಲವು ಡಿನಾಮಿನೇಷನ್ಗಳಿದೆ. ಉದಾಹರಣೆಗೆ ಯೆಹೋವನ ಸಾಕ್ಷಿಗಳು, ಅಡ್ವೆಂಟಿಸ್ಟ್, ಕೇಳಿದ್ದೀವ ಈ ಹೆಸರುಗಳನ್ನೆಲ್ಲ? ಇವರು ತದ್ವಿರುದ್ಧವಾಗಿರುವಂತಹ ಬೋಧನೆ, ಸತ್ಯವೇದದಲ್ಲಿ ಏನಿದ್ರೆ ಅದಕ್ಕೆ ಸರಿಯಾಗಿ ವಿರುದ್ಧವಾಗಿರುವಂತಹದ್ದೇ ಕಾಣುತ್ತೆ ಇವರ ಬೋಧನೆಗಳಲ್ಲಿ. ಇದನ್ನು ನೀವು ತಡೆದಿಲ್ಲ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಮುಂದೆ ಒಂದು ದಿನ ಏನಾಗುತ್ತೆ? ಇಷ್ಟಕ್ಕೂ ನನಗೆ ಯೆಹೋವನ ಸಾಕ್ಷಿಗಳು ಅನ್ನುವಂಥ ಹೆಸರನ್ನು ನಿಮ್ಮಲ್ಲಿ ಎಷ್ಟು ಜನ ಕೇಳಿದ್ದೀರ? ಕೈ ಎತ್ತಿ. ಯೆಹೋವನ ಸಾಕ್ಷಿಗಳು, ಜೆಹೋವಾ ವಿಟ್ನೆಸ್ ಅನ್ನುವಂತಹದ್ದು, ಅಡ್ವೆಂಟಿಸ್ಟ್, ಈ ಪದಗಳನ್ನೆಲ್ಲ ಎಷ್ಟು ಜನ ಕೇಳಿದ್ದೀರಾ? ಹೌದಾ? ಹಾಗಾದರೆ ಇಷ್ಟು ಜನರು ಕಿವಿಗೂ ಬಿತ್ತಾ ಈ ಪದ? ಬಿತ್ತು. ಇನ್ನು ಎಷ್ಟರ ಮಟ್ಟಿಗೆ ಪಬ್ಲಿಸಿಟಿ ಕೊಡ್ತಿರಬಹುದು ಇವರ ತಂಡ? ನಿಜನಾ? ಎಷ್ಟರ ಮಟ್ಟಕ್ಕೆ ಪಬ್ಲಿಸಿಟಿ ಕೊಟ್ಟರೆ ನಮ್ಮೆಲ್ಲರಿಗೂ ರೀಚ್ ಆಗಿರುತ್ತೆ ಇದು? ನೋಡೋಣ. ಯೆಹೋವಾ ವಿಟ್ನೆಸ್ ಈ ಪ್ರಸಂಗ ಕೇಳಿದ ನಂತರ ನಿಮಗೇನು ಅನಿಸುತ್ತೆ ಅಂತ ನಾನು ಕೊನೆಯಲ್ಲಿ ಹೇಳಿ. ಯೆಹೋವಾ ವಿಟ್ನೆಸ್ ಅನ್ನುವಂತಹದನ್ನು ಹೀಗೆ ನೀವು ಹರಡ್ತಾ ಹೋಗಿ ಅಂತ ಬಿಟ್ಟರೆ ಒಂದು ದಿನ ಕ್ರೈಸ್ತರ ಪರಿಸ್ಥಿತಿ ಹೇಗಾಗತ್ತೆ ಅಂತ ಹೇಳಿ ಸಂದೇಶ ಕೇಳಿದ ನಂತರ ನೀವು ನನಗೆ ಹೇಳಿ. ಈ ಸೀರೀಸ್ ಆಫ್ ಅಂಶಗಳಲ್ಲಿ, ಸೀರೀಸ್ ಆಫ್ ಮೆಸೇಜಸಲ್ಲಿ ಇವತ್ತು ಶುರು ಮಾಡಿದ್ದೀವಲ್ವ, ಸಭೆಯನ್ನು ಸೀಳುವುದರಲ್ಲಿ ಅಪವಾದಿ ಅಸ್ತ್ರಗಳು ಅನ್ನುವಂತಹದ್ದು. ಇದರಲ್ಲಿ ಯೇಸುಕ್ರಿಸ್ತರು ಏನು ಹೇಳಿದರು ಸತ್ಯವೇದದಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಬೋಧನೆ ಮಾಡುವಂತಹ ಕೆಲವು ಡಿನಾಮಿನೇಷನ್ಗಳನ್ನು ಮಾತ್ರ ಪಿನ್ ಪಾಯಿಂಟ್ ಮಾಡಿ ನಾವು ಎತ್ತಿ ಹಿಡಿತಿದ್ದೀವಿ ಒಂದು 2, 3, 4 ವಾರಗಳಲ್ಲಿ ಮುಂದೆ ನಡೆಯುವಂತಹ ಪ್ರಸಂಗಗಳಲ್ಲೂ ಸಹ. ಇವತ್ತು ಮೊದಲನೇ ಭಾಗ ಯೆಹೋವನ ಸಾಕ್ಷಿಗಳು ಅನ್ನುವಂತಹ ಮೊದಲನೇ ಭಾಗವನ್ನು ಆಲೋಚನೆ ಮಾಡ್ತಿದ್ದೀವಿ. ಮುಂದಿನ ವಾರ 2ನೇ ಭಾಗ. ಇವ್ರು ಕೇಳುವಂತಹ ಪ್ರಶ್ನೆಗಳು, ಇವ್ರು ಹೇಗೆ ಬರ್ತಾರೆ ಮನೆಗೆ, ನಿಮ್ಮೆಲ್ಲರಿಗೂ ಗೊತ್ತು. ಈ ಯೆಹೋವನ ಸಾಕ್ಷಿಗಳು ಅನ್ನುವಂಥವರು ನಾರ್ಮಲಾಗಿ ಹೇಗೆ ಪರಿಚಯ ಆಗಿರಬಹುದು ನಿಮಗೆ, ಅಥವಾ ಹೇಗೆ ಬರಬಹುದು ಮನೆಗೆ? ಕ್ರೈಸ್ತರಲ್ಲದೇ ಇರುವಂಥ ಮನೆಗೆ ಹೋಗ್ತಾರಾ? ಹೋಗೋದೇ ಇಲ್ಲ. ಯಾರ ಮನೆಗೆ ಮಾತ್ರ ಹೋಗ್ತಾರೆ? ಕ್ರೈಸ್ತರ ಮನೆಗೆ ಹೋಗ್ತಾರೆ.
ಸತ್ಯವೇದದಲ್ಲಿ ಮಾತಿದೆಯಲ್ವಾ, ಏನಂತೆ? ಸಾಧ್ಯವಾದರೆ ದೇವರಾದುಕೊಂಡಂಥವರೂ ಸಹ ಮೋಸ ಮಾಡುತ್ತೆ ಅಪವಾದಿ. ಮಾಡುತ್ತೆ, ಸಾಕ್ಷಿ ಇದೆ. ಯಾರೂ ಇಲ್ಲದೆ ಇರಬೇಕಾದ್ರೆ, ಮುಖ್ಯವಾಗಿ ಬಲಹೀನ ಘಟ್ಟ ಅಂತ ಸತ್ಯವೇದದಲ್ಲಿ ಬರೆಸಿರುವಂತಹ ಸ್ತ್ರೀಯರು ಇರಬೇಕಾದ್ರೆ ಮನೆಗೆ ಎಂಟ್ರಿ ಕೊಡ್ತಾರೆ. ಏನಂತ ಕೇಳ್ತಾರೆ ಫಸ್ಟು? ಅಮ್ಮ, ನೀವು ಕ್ರೈಸ್ತರ? ಓಕೆ, ನೀವು ಕ್ರೈಸ್ತರ ಆದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಒಂದು 5-10 ನಿಮಿಷ ಮಾತಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಕೂತ್ಕೊತಾರೆ ಪ್ರಿಯರೇ. ಆಮೇಲೆ ಅವ್ರು ನಂಬಿರುವಂತಹ ಸಿದ್ಧಾಂತಗಳನ್ನು ನಿಮ್ಮ ಮುಂದೆ ಇಡ್ತಾರೆ. ಅದನ್ನು ಕೇಳಿದ ನಂತರ ಏನು ಅನ್ನಿಸ್ತಿರುತ್ತೆ ಗೊತ್ತಾ ನಿಮಗೆ? ವಾಕ್ಯವನ್ನೇ ತೆಗೆದು ಅವರು ತೋರಿಸಿ ಹೇಳುವಂತಹದ್ದು. ಕತೆ ಥರ ಏನು ಹೇಳೋದಿಲ್ಲ, ವಾಕ್ಯವನ್ನು ತೋರಿಸಿ ಒಂದು ರೀತಿಯಾಗಿರುವಂತಹ ಕಥೆಯನ್ನು ಕಟ್ತಾರೆ ಆ ವಾಕ್ಯದ ಮೇಲೆ. ಓಕೆ, ಏನು ಅನಿಸುತ್ತೆ ಕೇಳಿದ ನಂತರ? ಹೌದೇನೋ, ಇದೇ ಸರಿಯೇನೋ? ಅವ್ರು ನಂಬಿರುವಂಥ ಡಾಕ್ಟ್ರೈನ್ಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಅದಾದ ನಂತರ ನೀವು ಹೇಳಿ, ಅವ್ರು ಹೇಳ್ತಿರುವಂತಹದ್ದು ಸರಿನಾ? ಇದನ್ನು ಹೀಗೆ ಬಿಟ್ಟರೆ ಕ್ರಿಸ್ತನ ರಾಜ್ಯ ಏನಾಗುತ್ತೆ, ಕ್ರಿಸ್ತನ ಸಂಘ ಏನಾಗುತ್ತೆ? ಓಕೆ, ಮೊಟ್ಟ ಮೊದಲನೇದಾಗಿ ಯೆಹೋವ ವಿಟ್ನೆಸ್ ಅಂದ ತಕ್ಷಣ ನಾವು ತಿಳ್ಕೊಬೇಕಾಗಿರುವಂತಹ ಅವರ ಮ್ಯಾಗ್ಝಿನ್ಗಳು, ಅವರ ಪಬ್ಲಿಕೇಶನ್ಸ್. ಇದು ಯಾವುದಿದು? ಮೇಲಿರುವಂಥ ಹೆಡ್ಡಿಂಗನ್ನು ಓದಿ. ಅವೇಕ. ಇವರು ಮುದ್ರಿಸುವಂತಹ ಮ್ಯಾಗ್ಝಿನ್ಗಳಲ್ಲಿ ಇದು ಒಂದು ಮ್ಯಾಗ್ಝಿನ್. ಮಂತ್ಲಿ ಪಬ್ಲಿಕೇಶನ್ ಎಷ್ಟು ಗೊತ್ತಾ ಪ್ರಿಯರೇ? ಒಂದು ಮಂತ್ಗೆ ಈ ಮ್ಯಾಗ್ಝಿನ್ ಎಷ್ಟು ಪಬ್ಲಿಷ್ ಆಗಿ ಹೊರಗಡೆ ಹೋಗುತ್ತೆ ಗೊತ್ತಾ? 45 ಮಿಲಿಯನ್, ಬಹುಶಃ 41 ಮಿಲಿಯನ್ ಇತ್ತು, ಇವಾಗ 45 ಮಿಲಿಯನ್ಗೆ ಬಂದಿರುತ್ತೆ. ಸುಮಾರು 4.25 ಕೋಟಿ ಬುಕ್ಸ್ ಒಂದು ಮಂತ್ಗೆ ಮುದ್ರಿಸಲ್ಪಡುವಂತಹದ್ದು. ನೆಕ್ಸ್ಟ್ ಬುಕ್, ಇವರ ಪಬ್ಲಿಕೇಶನ್ಗಳನ್ನು ನಾವು ನೆನ್ಪಿಟ್ಕೋಬೇಕು. ಇದ್ಯಾವುದಿದು? ವಾಚ್ ಟವರ್. ಇವರ ಅತ್ಯಂತ ಫೇಮಸ್ ಆಗಿರುವಂತಹ ಪಬ್ಲಿಕೇಶನ್ಸ್ಗಳಲ್ಲಿ ಇದು ಒಂದು ಬುಕ್, ವಾಚ್ ಟವರ್ ಅನ್ನುವಂತಹ ಮ್ಯಾಗ್ಝಿನ್, ಮಂತ್ಲಿ ಮ್ಯಾಗ್ಝಿನ್. ಇದು ಅವೇಕ್ ಅನ್ನುವಂತಹದ್ದು ಇಯರ್ಲಿ ಮ್ಯಾಗ್ಝಿನ್, ಇದು ಮಂತ್ಲಿ ಮ್ಯಾಗ್ಝಿನ್. ಇದು ಅಷ್ಟೇ 4.25 ಕೋಟಿ 5 ಕೋಟಿ ಮುದ್ರಣಗೊಳ್ಳುತ್ತಂತೆ ಒಂದು ತಿಂಗಳಿಗೆ. ಅಂದರೆ ಅವ್ರು ಎಷ್ಟು ಕಷ್ಟಪಡ್ತಿರ್ಬೋದು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಸುಳ್ಳನ್ನು ನಂಬಿರುವಂತಹ ಇವರೇ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ, ಆದರೆ ಅವ್ರು 4.25 ಕೋಟಿ ಬುಕ್ಸನ್ನು ಪ್ರಿಂಟ್ ಮಾಡಿ ಮನೇಲಿ ಇಟ್ಕೊಳ್ತಿಲ್ಲ ಪ್ರಿಯರೇ, ಪ್ರಿಂಟ್ ಮಾಡಿ ಹಂಚ್ತಿದ್ದಾರೆ ಜನಕ್ಕೆ. ಅದು ಸ್ಪ್ರೆಡ್ ಆಗಲಿ ಅಂತ ಹೇಳಿ ಸ್ಪ್ರೆಡ್ ಮಾಡ್ತಿದ್ದಾರೆ. ನಮ್ಮ ಹತ್ರ ಸತ್ಯ ಸುವಾರ್ತೆ ಇದೆ ಅಂತ ಹೇಳ್ಕೊಂಡು ಇಷ್ಟೊಂದು ಕಷ್ಟಪಡ್ತಿದ್ದೀವ ನಾವು ಯಾವತ್ತಾದರೂ? ನೆಕ್ಸ್ಟ್ ಬುಕ್, ಯಾವುದಿದು ಬುಕ್ಕು? ವಾಟ್ ಡಸ್ ಬೈಬಲ್ ರಿಯಲಿ ಟೀಚ್? ಇದೇ ಬುಕ್ಕು ನಮಗೂ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟಿದ್ದು ಗೊತ್ತಾ? ಇದು ಚಿಕ್ಕ ವಯಸ್ಸು ನನಗೆ. ಆಗ ಬಂದು ಮನೆಗೆ ಸೇಮ್ ನನಗೆ ತಾನೇ ಹೇಳಿದ್ನಲ್ವ ಹೇಗೆ ಬರ್ತಾರೆ ಅಂತ ಹೇಳಿ, ಮನೆ ಬಾಗಿಲು ತಟ್ಟಿ ನೀವು ಕ್ರೈಸ್ತರ ಅಂತ ಹೇಳಿ ಕೇಳಿ, ಅದಾದಮೇಲೆ ಒಂದು 10 ನಿಮಿಷ ಮಾತಾಡ್ಬೋದಾ ನಿಮ್ಮ ಹತ್ರ ಅಂತ ಹೇಳಿ ಕೂತ್ಕೊಂಡು, ಆಗ ಈ ಬುಕ್ಕನ್ನು ಕೊಟ್ಟು ನೀವು ಓದಿ ಅಂತ ಹೇಳಿ ಹೋಗ್ತಾರೆ. ಆವಾಗ ಅನ್ಫಾರ್ಚುನೇಟ್ಲಿ ಗೊತ್ತಿರಲಿಲ್ಲ ಸತ್ಯವಾಗಿರುವಂತಹ ವಾಕ್ಯ. ಗೊತ್ತಿದ್ದಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದಾಗಿತ್ತು ಚೆನ್ನಾಗಿ. ಈ ಬುಕ್ಕನ್ನು ನೀವು ನೋಡಿದ್ರೆ ಹೇಗಿರುತ್ತೆ ಅಂದರೆ ಈಸಿಯಾಗಿ ಅಟ್ರಾಕ್ಟ್ ಆಗೋಗಬೇಕು ಪ್ರಿಯರೇ. ಈ ಬುಕ್ಕನ್ನು ನೀವು ಓಪನ್ ಮಾಡಿದಾಗ ಅಲ್ಲಲ್ಲಿ ನೋಡಿ ಕಲರ್ ಪ್ರಿಂಟ್ ಇದೆಲ್ಲ ಕಾಣಿಸ್ತಿದೆಯಾ? ಈ ಥರ ನೀವು ಬುಕ್ಕಲ್ಲಿ ಬಹುತೇಕ ಸರಿ ನಿಮಗೆ ಕಲರ್ ಪ್ರಿಂಟ್ ಅನ್ನುವಂತಹದ್ದು ಕಾಣಿಸ್ತಾನೆ ಇರುತ್ತೆ. ಹೇಗೆ ಮುದ್ರಿಸಿರ್ತಾರೆ ಬುಕ್ಕನ್ನು ಅಂತ ಹೇಳಿದ್ರೆ, ಈ ಬುಕ್ಕು ನಿಮಗೆ ಸತ್ಯವೇದಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕು. ಸತ್ಯವೇದದಲ್ಲಿ ಈ ಥರ ಇಮೇಜಸ್ ಎಲ್ಲ ಇದೆಯಾ? ಇಲ್ಲ. ಹಾಗಾದರೆ ಈ ಸತ್ಯವೇದಕ್ಕಿಂತ ಚೆನ್ನಾಗಿ ಕಾಣಿಸ್ಬೇಕು. ಜೆಹೋವ ವಿಟ್ನೆಸ್ ಅವರೆಲ್ಲ ನಂಬುವಂತಹದ್ದು ಸತ್ಯವೇದಕ್ಕೆ ಪ್ರಾಧಾನ್ಯತೆ ಕೊಡೋದಿಲ್ಲ. ಸತ್ಯವೇದಕ್ಕಿಂತ ಹೆಚ್ಚಾಗಿ ಆ ವಾಚ್ ಟವರು, ಅವೇಕು ಮತ್ತು ಈ ಬುಕ್ಗೆ ಪ್ರಾಧಾನ್ಯತೆ ಕೊಡುವಂತಹದ್ದು. ನೆಕ್ಸ್ಟ್ ಇಮೇಜ್. ನಮ್ಮ ಹತ್ರ ಒಂದು ಬೈಬಲ್ ಇದೆಯಾ? ಆ ಬೈಬಲಲ್ಲಿ ತುಂಬ ತಪ್ಪುಗಳಿದೆಯಂತೆ. ಅದಕ್ಕೋಸ್ಕರ ಅವರೇ ಒಂದು ಸತ್ಯವೇದವನ್ನು ರಚನೆ ಮಾಡ್ಕೊಂಡಿದ್ದಾರೆ. ನಾವು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಅವರೇ ಒಂದು ಸತ್ಯವೇದವನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಇಲ್ಲದೇ ಇರುವಂತಹದ್ದೆಲ್ಲ ಸೇರಿಸ್ಕೊಂಡು, ಆ ಸತ್ಯವೇದಕ್ಕೆ ಹೆಸರೇನಂತೆ? ಅಲ್ಲಿ ಮೇಲಿದೆ ನ್ಯೂ ವರ್ಲ್ಡ್ ಟ್ರಾನ್ಸ್ಲೇಷನ್, ಹೋಲಿ ಬೈಬಲ್. ನೆಕ್ಸ್ಟ್ ಇಮೇಜ್. ಸ್ಥಾಪನೆ ಮಾಡಿದಂತಹ ಮಹಾನುಭಾವ ಯಾರು? ಈ ವ್ಯಕ್ತಿ. ಈ ವ್ಯಕ್ತಿಯ ಹೆಸರು ರಸಲ್. ಈ ವ್ಯಕ್ತಿಯ ಹೆಸರೇನು? ಏನು ಕಾಣಿಸ್ತಿದೆ ನಮಗೆ? ಅದನ್ನು ಸ್ವಲ್ಪ ಝೂಮ್ ಮಾಡಿ. ಇವರ ಸಭೆಗಳಿಗೆ ಕ್ರಿಸ್ತನ ಸಭೆ ಅಂತ ಹೆಸರೇನು ಇರೋದಿಲ್ಲ ಪ್ರಿಯರೇ. ಈ ಥರ ಇರುತ್ತೆ ಇವರ ಸಭೆ. ಕಿಂಗ್ಡಮ್ ಹಾಲ್ ಆಫ್ ಜೆಹೋವಾ ವಿಟ್ನೆಸಸ್, ಕಿಂಗ್ಡಮ್ ಹಾಲ್ ಅಂತ ಹೇಳಿ ಕರೀತಾರೆ ಇವರ ಸಭೆಗಳನ್ನು. ಇವರು ಒಂದಷ್ಟು ಮುನ್ನುಡಿಯನ್ನು ನಿಮ್ಮ ಮುಂದೆ ಇಟ್ಟಿರುವಂತಹದ್ದಾಗಿದೆ. ಅಂಶವನ್ನು ಶುರು ಮಾಡೋಣ. ನನಗನ್ನಿಸ್ತಂಗೆ ಬಹುಶಃ ಇವರ ಡಾಕ್ಟ್ರೈನ್ಗಳನ್ನು ಹೇಳಿ, ಅಂದರೆ ಇವರ ಸಿದ್ಧಾಂತಗಳನ್ನು ಹೇಳಿ ಆಮೇಲೆ ಯಾರು ಶುರು ಮಾಡಿದ್ರು ಅಂತ ಹೇಳುವಂತಹದ್ದು ಸೂಕ್ತವಾಗಿರುತ್ತೆ. ಯಾಕೆಂದರೆ ಆಗ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಇವರು ಏನು ಬೋಧನೆ ಮಾಡ್ತಿದ್ದಾರೆ ಇವರ ಬೋಧನೆಗಳಲ್ಲಿ ಅಂತ ಹೇಳಿ ಫಸ್ಟ್ ಕೇಳಿ, ಆಮೇಲೆ ಇದು ಹೇಗೆ ಶುರು ಆಯಿತು ಅಂತ ಹೇಳಿದ್ರೆ ಒಂದು ರೀತಿಯಾಗಿರುವಂಥ ಕುತೂಹಲ ಬರುತ್ತೆ. ಉತ್ತರವನ್ನು ಇವತ್ತು ನೋಡ್ತಿಲ್ಲ. ಇವರು ಏನು ನಂಬಿದ್ದಾರೆ ಅನ್ನುವಂತಹದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಿದ್ದೀನಿ. ಬರ್ಕೊಳ್ಳುವಂಥವರು ದಯವಿಟ್ಟು ಬರ್ಕೊಳ್ಳಿಕ್ಕಾದರೆ ಬರ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಓಕೆ, ಮೊಟ್ಟ ಮೊದಲನೇದಾಗಿ ಇವರ ಪ್ರೈಮ್ ಸಿದ್ಧಾಂತ, ಮೊದಲನೇ ಸಿದ್ಧಾಂತ. ರೆಡಿನಾ? ಓಕೆ. ಏಸು ಕ್ರಿಸ್ತರು
ಮಿಕಾಯೇಲನೇ. ಯೇಸು ಕ್ರಿಸ್ತರು ಯಾರಂತೆ? ಮಿಕಾಯೇಲನಾಗಿರುವಂತಹ ದೂತನೇ. ಆ ಮಿಕಾಯೇಲ ದೂತನು ಸತ್ಯವೇದದಲ್ಲಿ ಕಾಣಿಸುವಂತಹದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಯೇಸು ಕ್ರಿಸ್ತರೇ. ಮನುಷ್ಯರಿಗೆ ಆತ್ಮ ಅನ್ನುವಂತಹದ್ದು ಇಲ್ಲ. ಎರಡನೇ ವಿಚಾರ, ಮನುಷ್ಯರಿಗೆ ಆತ್ಮ ಅನ್ನುವಂತಹದ್ದು ಇಲ್ಲ. ಹಾಗಾದರೆ ಏನಂತೆ? ಇಷ್ಟಕ್ಕೂ ಇವರ ಸಿದ್ಧಾಂತ ಏನು ಗೊತ್ತಾ? ಮನುಷ್ಯರು ಭೂಮಿಯ ಮೇಲೆ ಮಾಡಿರುವಂತಹ ತಪ್ಪುಗಳಿಗೆ ಶಿಕ್ಷೆ ಆಗೋದಿಲ್ಲ. ಸತ್ತ ನಂತರ ಅವ್ರು ಮಾಡಿರುವಂತಹ ಎಲ್ಲ ತಪ್ಪಿನ ನಿಮಿತ್ತ ಇವರು ವಿಮುಕ್ತರಾಗ್ತಾರೆ. ಸತ್ತಿ ತಕ್ಷಣ ಇವರ ಪಾಪಗಳೆಲ್ಲ ಏನಾಗೋಗುತ್ತೆ? ಅಲ್ಲಿಗೆ ಮುಗೀತು. ಈ ಸಾಯುವವರೆಗೂ ಮಾಡಿರ್ತಾರಲ್ವ ತಪ್ಪುಗಳು, ಈ ತಪ್ಪುಗಳ ನಿಮಿತ್ತ ಶಿಕ್ಷೆ ಇರೋದಿಲ್ವಂತೆ. ಇವರು ಸತ್ತ ನಂತರ ಮತ್ತೆ ಇನ್ನೊಂದು ಸಾರಿ ಕ್ರಿಸ್ತನು ಬಂದು 1000 ವರ್ಷ ಪರಿಪಾಲನೆ ಮಾಡ್ತಾರೆ. ಆ 1000 ವರ್ಷ ಪರಿಪಾಲನೆಯಲ್ಲಿ ಮತ್ತೆ ತಪ್ಪು ಮಾಡಿದಂಥವ್ರನ್ನ ಹೇಗೆ ಕೊಲ್ತಾರೆ ಅಂತ ಹೇಳಿದ್ರೆ, ಅಲ್ಲೂ ಅಷ್ಟೇ ನಿತ್ಯಾಗ್ನಿ ಅನ್ನುವಂತಹದ್ದಿಲ್ಲ, ನಿತ್ಯ ನರಕ ಅನ್ನುವಂತಹದ್ದಿಲ್ಲ. ಏನಿದೆ ಅಂತ ಹೇಳಿದ್ರೆ 1000 ವರ್ಷ ಪರಿಪಾಲನೆಯಲ್ಲಿ ಮತ್ತೆ ತಪ್ಪು ಮಾಡುವಂಥವರಿಗೆ ಒಂದೇ ಒಂದು ನಿಮಿಷದಲ್ಲಿ ಬೆಂಕಿಗೆ ತಳ್ಳಿ ಕೊಂದು ಬಿಡ್ತಾರೆ. ಅಲ್ಲಿಗೆ ಅಂತ್ಯ, ಅಲ್ಲಿಗೆ ಮುಗೀತು. ಮನುಷ್ಯನ ಜೀವನ ಅಲ್ಲಿಗೆ ಅಂತ್ಯ. ಸತ್ಯವೇದದಲ್ಲಿ ಏನಿದೆ? ನಿತ್ಯಾಗ್ನಿ ಇದೆಯಾ? ನಿತ್ಯ ನರಕ ಅನ್ನುವಂತಹದ್ದಿದೆಯಾ? ಆತ್ಮ ಯಾವಾಗಲೂ ಬಾಧೆ ಪಡಬೇಕು ಅನ್ನುವಂತಹದ್ದಿದೆಯಾ? ಇದೆ. ಆದರೆ ಈ ವ್ಯಕ್ತಿಯ ಫಿಲಾಸಫಿ ಏನು, ಡಾಕ್ಟ್ರೈನ್ ಏನು? ನಿತ್ಯಾಗ್ನಿ ಇಲ್ಲ, ನಿತ್ಯ ನರಕ ಇಲ್ಲ. ನಾವು ಮಾಡಿರುವಂತಹ ಇಲ್ಲಿ ಭೂಮಿಯ ಮೇಲೆ ನಾವು ಮಾಡುವಂತಹ ತಪ್ಪುಗಳೆಲ್ಲ ಮರಣ ಹೊಂದಿದ ತಕ್ಷಣ ಪೂರ್ತಿ ಮುಕ್ತಿ ಸಿಗುತ್ತೆ ನಮಗೆ ಅದರಿಂದ ಎಲ್ಲ. ಅದಾದ ನಂತರ ಮತ್ತೆ ಕ್ರಿಸ್ತನು 1000 ವರ್ಷ ಪರಿಪಾಲಿಸ್ತಾರೆ ಭೂಮಿಯ ಮೇಲೆ. ಅದಾದ ಮೇಲೆ ಆ 1000 ವರ್ಷ ಪರಿಪಾಲನೆಯಲ್ಲಿ ಮತ್ತೆ ತಪ್ಪು ಮಾಡಿದಂಥವರಿಗೆ ಒಂದೇ ನಿಮಿಷದಲ್ಲಿ ಬೆಂಕಿಗೆ ತಳ್ಳಿ ಕೊಂದು ಬಿಡ್ತಾರೆ. ಅಲ್ಲಿಗೆ ಮುಗೀತು. ಇದು ಇವರ ಎರಡನೇ ಸಿದ್ಧಾಂತ. ಇದು ಕ್ರೈಸ್ತರ ಮಧ್ಯದಲ್ಲಿ ಹೋಯಿತು ಅಂತ ಅಂದ್ಕೊಳ್ಳಿ ಪ್ರಿಯರೇ. ಏನು ಅನ್ಸುತ್ತೆ ನಿಮಗೆ? ಮಿಕಾಯೇಲನೇ ಯೇಸು ಕ್ರಿಸ್ತರು, ಇನ್ನೇನಕ್ಕೆ ನಂಬಿರುವಂಥದ್ದು? ಎಲ್ಲ ಸತ್ಯವೇದವನ್ನು ಪಕ್ಕಕ್ಕಿಟ್ಟು ಹೋಗ್ಬಿಡೋಣ ಅನ್ಸೋದಿಲ್ವಾ? ಹೌದಾ ಇಲ್ವಾ? ಮಿಕಾಯೇಲನನ್ನು ಯೇಸು ಕ್ರಿಸ್ತರು ದೂತ ಅಂತ ಹೇಳಿದ್ರೆ, ಅಂದರೆ ಯೇಸು ಕ್ರಿಸ್ತರನ್ನು ದೂತ ಅಂತ ಸಂಬೋಧನೆ ಮಾಡಿದ್ರೆ, ಇನ್ನೇನಕ್ಕೆ ನಂಬಬೇಕು ಯೇಸು ಕ್ರಿಸ್ತರನ್ನು? ಇವ್ರು ಎಂಥ ವಿಚಿತ್ರವಾಗಿರುವಂಥ ಕಠೋರವಾಗಿರುವಂತಹ ಮನುಷ್ಯರು ಅಂದರೆ, ಹೇಳ್ಕೊಳ್ಳುವಂತಹದ್ದು ಕ್ರೈಸ್ತರು ಅಂತಲೇ. ಏನಂತ ಹೇಳ್ಕೊಳ್ತಾರೆ? ತಮ್ಮನ್ನು ಯಾರು ಅಂತ ಹೇಳ್ಕೊಳ್ತಾರೆ? ಕ್ರೈಸ್ತರು. ಯೇಸು ಕ್ರಿಸ್ತರು ಯಾರು ಅಂದರೆ ಮಿಕಾಯೇಲನು ಅಂತಾರೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಕ್ರೈಸ್ತರು ಅಂದರೆ ಯಾರು? ಯೇಸು ಕ್ರಿಸ್ತರನ್ನು ದೇವರು ಅಂತ ಹೇಳಿ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತರನ್ನು ನಂಬುವಂಥವರ ಒಂದು ಬಳಗ ಅಲ್ವ ಕ್ರೈಸ್ತರು ಅಂತ ಹೇಳಿದ್ರೆ. ಬ್ಯಾಪ್ಟಿಸಮ್ ತೊಗೊಂಡಿರುವಂಥ ಒಂದು ಬಳಗ ಅಲ್ವ ಕ್ರೈಸ್ತರು ಅಂತ ಹೇಳಿದ್ರೆ. ಇವರು ಇದರಲ್ಲಿ ಯಾವುದೂ ಮಾಡೋದಿಲ್ಲ. ಯೇಸು ಕ್ರಿಸ್ತರನ್ನು ನಂಬೋದಿಲ್ಲ, ಯೇಸು ಕ್ರಿಸ್ತರನ್ನ ದೇವರು, ಇನ್ನೊಂದು ಯೇಸು ಕ್ರಿಸ್ತರನ್ನ ದೇವರು ಅಂತ ಅಂಗೀಕಾರ ಮಾಡೋದಿಲ್ಲ. ದೂತ ಅನ್ನುವಂಥವ್ರು ದೇವರು ಅಂತ ಏನಕ್ಕೋಸ್ಕರ ಅಂಗೀಕಾರ ಮಾಡ್ತಾರೆ? ನಿಜ ಅಲ್ವಾ? ಇವರ ಪ್ರಕಾರ ಯೇಸು ಕ್ರಿಸ್ತರನ್ನ ತಂದೆಯಾಗಿರುವಂತಹ ದೇವರು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿಸಲ್ಪಟ್ಟಂಥವರು ಹೇಗೆ ದೇವರಾಗ್ತಾರೆ? ಇವರ ಲಾಜಿಕ್. ಇದಕ್ಕೆಲ್ಲ ಉತ್ತರಗಳನ್ನು ಮುಂದಿನ ವಾರ ಆಲೋಚನೆ ಮಾಡೋಣ. ಪ್ರಶ್ನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಿರುವಂತಹದ್ದು ಈ ವಾರ. ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಒಂದು ವಾರ ನಿಮ್ಮ ಮುಂದೆ ಈ ಪ್ರಶ್ನೆಗಳನ್ನು ನೀವು ಇಟ್ಕೊಂಡು ಇದಕ್ಕೆ ಏನಿರ್ಬೋದು ಉತ್ತರ. ಒಂದು ವೇಳೆ ಈ ಪ್ರಶ್ನೆಗಳನ್ನೇ ನಿಮ್ಮ ಮನೆಗೂ ನಾಳೆ ನಿಮ್ಮ ಮನೆ ಕದವನ್ನು ತಟ್ಟಿ ನಿಮಗೂ ಬಂದು ಇದೇ ಪ್ರಶ್ನೆಗಳನ್ನು ಅವ್ರು ಕೇಳುವಂತಹದ್ದು. ಫಸ್ಟ್ ಅವ್ರು ಮಾತು ಎತ್ತಿದ್ರೆ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡೋಣ ಬ್ರದರ್ ಅಂತಾರೆ. ಯಾಕೆಂದರೆ ಯೇಸು ಕ್ರಿಸ್ತರನ್ನ ದೇವರಲ್ಲ ಅಂತ ಹೇಳಿ ಫಸ್ಟ್ ನಿರೂಪಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡೋಣ ಬ್ರದರ್ ಅಂತಾರೆ. ಆಗ ನಿಮ್ಮ ಹತ್ರ ಉತ್ತರ ಇರಬೇಕಲ್ವ? ಅದಕ್ಕೋಸ್ಕರ ಈ ಪ್ರಶ್ನೆಗಳನ್ನು ಈ ವಾರ ನೋಡ್ತಿದ್ದೀವಿ, ಉತ್ತರವನ್ನು ಮುಂದಿನ ವಾರ ನೋಡ್ತಿದ್ದೀವಿ. ಈ ಪ್ರಶ್ನೆಗಳನ್ನು ಏನಕ್ಕೋಸ್ಕರ ಬಿಡ್ತಿದ್ದೀವಿ ಅಂತ ಹೇಳಿದ್ರೆ, ಮನೆಗೆ ಹೋದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಬೇಕು. ಈ ಪ್ರಶ್ನೆ ಒಂದು ವೇಳೆ ಜೆಹೋವಾ ವಿಟ್ನೆಸ್ ಅವರು ನನ್ನನ್ನು ಬಂದು ಕೇಳಿದ್ರೆ ನಾನು ಏನು ಉತ್ತರ ಕೊಡ್ತೀನಿ? ಇಷ್ಟು ವರ್ಷ ಸಭೆಗೆ ಹೋಗ್ತಿದ್ದೀನ, ಇಷ್ಟು ಪ್ರಸಂಗಗಳನ್ನು ಕೇಳ್ತಿದ್ದೀನ, ಇದಕ್ಕೆ ನನ್ನ ಹತ್ರ ಉತ್ತರ ಇದೆಯಾ ಇಲ್ವಾ ಅಂತ ಹೇಳಿ ನಮಗೆ ನಾವೇ ಪರಿಶೋಧನೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ 1 ವೀಕ್ ಟೈಮ್ ಗ್ಯಾಪ್. ಓಕೆ, ಇನ್ನು ಇವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಒಂದನ್ನು ನೋಡಿದ್ವಾ, ಮಿಕಾಯೇಲನ ಯೇಸು ಕ್ರಿಸ್ತರು ಅಂತ ಹೇಳಿ. ಎರಡನೇದನ್ನು ನೋಡಿದ್ವಾ, ಆತ್ಮ ಇಲ್ಲ, ನಮಗೆ ಶಾಶ್ವತವಾಗಿರುವಂತಹ ಜೀವನ ಇಲ್ಲ, ಒಂದೇ ನಿಮಿಷದಲ್ಲಿ 1000 ವರ್ಷ ಪರಿಪಾಲನೆಯಲ್ಲಿ ತಪ್ಪು ಮಾಡಿರುವಂಥವ್ರನ್ನ ಕೊಲ್ತಾರೆ. ಅದಕ್ಕೂ ಮುಂಚೆ ಇಲ್ಲಿ ಭೂಮಿಯ ಮೇಲೆ ತಪ್ಪು ಮಾಡಿರುವಂತಹದ್ದು ಎಲ್ಲವೂ ಸಹ ಸಾವಿನೊಂದಿಗೆ ತೊಳೆಯಲ್ಪಡುತ್ತೆ. ಇಷ್ಟನ್ನು ನೋಡಿದ್ವಾ. ಇನ್ನು ನೆಕ್ಸ್ಟ್ ಇನ್ನೂ ಏನೇನು ಹೇಳಿದ್ದಾರೆ? ಪರಿಶುದ್ಧಾತ್ಮ ದೇವರು, ಇನ್ನು ಯೇಸು ಕ್ರಿಸ್ತರನ್ನ ದೇವರಲ್ಲ ಅಂತ ಹೇಳಿದ್ರು. ಯೇಸು ಕ್ರಿಸ್ತರನ್ನು ತಂದೆಯಾಗಿರುವಂತಹ ದೇವರು ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ವಿಚಾರ, ನಮ್ಮ ಪಾಪಗಳು ತೊಳೆಯಲ್ಪಡುವಂತಹದ್ದು ಯೇಸು ಕ್ರಿಸ್ತರಿಂದನೇ ಅಂತ ಹೇಳಿ ನಂಬ್ತಾರೆ. ಏನಂತ ನಂಬ್ತಾರೆ? ನಮ್ಮ ಪಾಪಗಳು ತೊಳೆಯಲ್ಪಡುವಂತಹದ್ದು ಯೇಸು ಕ್ರಿಸ್ತರಿಂದಲೇ ಅಂತ ಹೇಳಿ ನಂಬ್ತಾರೆ. ಆದರೆ ಯೇಸು ಕ್ರಿಸ್ತರು ದೇವರು ಅಂತ ಮಾತ್ರ ಒಪ್ಕೊಳ್ಳೋದಿಲ್ಲ. ದೇವರೊಬ್ಬರೇ ಅಂತ ಇದೆಯಲ್ವ ಸತ್ಯವೇದದಲ್ಲಿ ಮಾತು. ಆ ಮಾತನ್ನು ಆಧಾರ ಮಾಡಿಕೊಂಡು ದೇವರೊಬ್ಬರೇ ಅಂತ ಸತ್ಯವೇದದಲ್ಲಿ ಕ್ಲಿಯರಾಗಿ ಬರ್ಸಿದ್ದಾರೆ. ಅಲ್ಲಿ ಬರ್ಸಿದ ಮೇಲೆ ಮತ್ತೆ ಇಬ್ಬರು ಹೇಗೆ ದೇವರಾಗ್ತಾರೆ? ಯೇಸು ಕ್ರಿಸ್ತರು ಸೃಷ್ಟಿಸಲ್ಪಟ್ಟಂಥವ್ರು ಹೇಗೆ ದೇವರಾಗ್ತಾರೆ? ಇವ್ರ ಹತ್ರ ಯೇಸು ಕ್ರಿಸ್ತರು ದೇವರಲ್ಲ ಅಂತ ಹೇಳೋದಕ್ಕೆ ಒಂದು 10-20 ಪಾಯಿಂಟ್ಗಳು ಇಟ್ಕೊಂಡಿದ್ದಾರೆ ಪ್ರಿಯರೇ ಅವರು. ಆ ಲಾಜಿಕ್ಗಳನ್ನೆಲ್ಲ ನಮ್ಮ ಮುಂದೆ ಇಟ್ಟು ನೋಡಿ ಯೇಸು ಕ್ರಿಸ್ತರು ಸ್ವತಃ ತನ್ನ ಬಾಯಿಂದಲೇ ಯಾವಾಗಲೂ ಹೇಳ್ಕೊಂಡಿಲ್ಲ ಅಲ್ವ ಸತ್ಯವೇದದಲ್ಲಿ.
ನಾನೇ ದೇವರು ಅಂತ ಯಾವಾಗಲಾದರೂ ಹೇಳ್ಕೊಂಡಿದ್ದಾರೆ ಸತ್ಯವೇದದಲ್ಲಿ ಯೇಸುಕ್ರಿಸ್ತರು? ಅದಕ್ಕೋಸ್ಕರ ಯೇಸುಕ್ರಿಸ್ತರು ದೇವರು ಅಲ್ಲ. ಅಂದರೆ ಯೇಸುಕ್ರಿಸ್ತರನ್ನ ದೇವರಲ್ಲ ಅಂತ ಹೇಳಿದ್ರು. ನಿಜನ? ಯೇಸುಕ್ರಿಸ್ತರನ್ನ ಒಬ್ಬ ದೂತ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ ನಂತರ ಮತ್ತೆ ಪರಿಶುದ್ಧಾತ್ಮ ದೇವರ ಬಗ್ಗೆ. ಪರಿಶುದ್ಧಾತ್ಮ ದೇವರು ಬರೀ ಒಂದು ಶಕ್ತಿಯಂತೆ ಅಷ್ಟೇ. ಇವರ ದೃಷ್ಟಿಯಲ್ಲಿ ಪರಿಶುದ್ಧಾತ್ಮ ದೇವರು ಬರೀ ಒಂದು ಶಕ್ತಿ ಅಲ್ವಾ ಬ್ರದರು? ಒಳ್ಳೇದಾಯಿತು ಬಿಡಿ, ಹೇಳ್ಕೊಂಡ್ರೆ ಹೇಳ್ಕೊಳ್ತಾರೆ ಅಂತೀರ. ಹಾಗಾದರೆ ಪರಿಶುದ್ಧಾತ್ಮ ದೇವರಿಗೆ ಇವರ ಪ್ರಕಾರ ಏನಿಲ್ಲ ಗೊತ್ತಾ? ತನ್ನದ್ದೇ ಆಗಿರುವಂತಹ ಅಸ್ತಿತ್ವ ಇಲ್ಲ. ಅಸ್ತಿತ್ವ ಅಂತ ಹೇಳಿದ್ರೆ ಎಕ್ಸಿಸ್ಟೆನ್ಸ್. ಪರಿಶುದ್ಧಾತ್ಮ ದೇವರು ತನ್ನದ್ದೇ ಆಗಿರುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಆತನು ಅನ್ನುವಂತಹ ಪದ ಬಳಕೆ ಮಾಡಿದ್ದಾರೆ. ಆತನು ಅಂತ ಹೇಳಿದ್ರೆ ಪರಿಶುದ್ಧಾತ್ಮ ದೇವರು ಸಹ ಒಂದು ಶಕ್ತಿ ನಿಜನೇ, ಆದರೆ ಒಬ್ಬ ವ್ಯಕ್ತಿನೂ ಹೌದು. ವ್ಯಕ್ತಿ ಅಂದರೆ ಮನುಷ್ಯರ ರೂಪದಲ್ಲಿ ನಾನು ಮಾತಾಡ್ತಿಲ್ಲ. ಪರಿಶುದ್ಧಾತ್ಮ ದೇವರಿಗೆ ತನ್ನದ್ದೇ ಆಗಿರುವಂಥ ಎಕ್ಸಿಸ್ಟೆನ್ಸ್ ಇದೆ, ಸೆಪರೇಟಾಗಿ. ನಿಜನ? ಆದರೆ ಇವರ ಪ್ರಕಾರ ಅವರು ದೇವರ ಒಂದು ಶಕ್ತಿ ಮಾತ್ರ, ದೇವರ ಶಕ್ತಿ ಮಾತ್ರ, ತನ್ನದ್ದೇ ಆಗಿರುವಂಥ ಎಕ್ಸಿಸ್ಟೆನ್ಸ್ ಪರಿಶುದ್ಧಾತ್ಮರಿಗೆ ಇಲ್ಲ. ಹಾಗಾದರೆ ಸತ್ಯವೇದದಲ್ಲಿ ಪರಿಶುದ್ಧಾತ್ಮರ ಬಗ್ಗೆ ದೇವರು ಬರೆಸಿರುವಂತಹ ಮಾತು, ಪರಿಶುದ್ಧಾತ್ಮ ದೇವರು ಮಾತಿಲ್ಲದ ನರಳಾಟಿಕೆಯಿಂದ ದುಃಖ ಪಡ್ತಾರೆ, ನಮಗೋಸ್ಕರ ಕೇಳ್ಕೊಳ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಇದೆಲ್ಲ ಸುಳ್ಳಾಗೋಗ್ಬೇಕಲ್ವ? ಯೇಸುಕ್ರಿಸ್ತರನ್ನು ಕಡೆಗಣಿಸಿದ್ರು, ಪರಿಶುದ್ಧಾತ್ಮ ದೇವರನ್ನು ಕಡೆಗಣಿಸಿದ್ರು. ನೆಕ್ಸ್ಟ್ ಇನ್ನೂ ಏನೇನು ನಂಬಿದ್ದಾರೆ? ಪರಲೋಕಕ್ಕೆ ಹೋಗುವಂಥವರ ಲೆಕ್ಕ ಎಷ್ಟು? 1,44,000 ಮಂದಿ ಮಾತ್ರ. ಪ್ರಕಟಣೆ ಗ್ರಂಥದಲ್ಲಿ ಬರೆದಿರುವಂತಹ ಅಷ್ಟು ಜನರು ಮಾತ್ರ 1,44,000 ಜನ, 1,44,000 ಅಂತ ಹೇಳಿ ಕೌಂಟ್ ಇದೆಯಾ? ಇಷ್ಟು ಜನ ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಉಳಿದಂಥವರೆಲ್ಲ ಇನ್ನೊಂದು ವಿಚಾರ ಏನು ಗೊತ್ತಾ ಪ್ರಿಯರೇ? ಈ 1,44,000 ಜನರಲ್ಲಿ ಇರಬೇಕು ಅಂತ ಅಂದ್ಕೊಳ್ಳುವಂಥವ್ರು ಮಾತ್ರ ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾರೆ. ಅವರು ಆರಾಧನೆ ಮಾಡುವಂಥ ಸ್ಥಳದ ಹೆಸರೇನು? ಕಿಂಗ್ಡಮ್ ಹಾಲ್. ಹೌದಾ? ಈ ಕಿಂಗ್ಡಮ್ ಹಾಲಲ್ಲಿ ಎಲ್ಲರೂ ಸಹ ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕೋದಿಲ್ಲ. ಯಾರು ಮಾತ್ರ ಕೈ ಹಾಕ್ತಾರೆ? ಈ 1,44,000 ಜನರಲ್ಲಿ ಇರಬೇಕು ಅಂತ ಅಂದ್ಕೊಳ್ಳುವಂಥವ್ರು ಮಾತ್ರ ಕೈ ಹಾಕ್ತಾರೆ. ಅಂದರೆ ಪರಲೋಕಕ್ಕೆ ಹೋಗುವಂಥವರಲ್ಲಿ ಯಾರಾದರೂ ಇರಬೇಕು ಅಂತ ಅಂದ್ಕೊಂಡ್ರೆ, ಆ 1,44,000 ಜನರಲ್ಲಿ ನಾವು ಇರಬೇಕು ಅಂತ ಅಂದ್ಕೊಂಡ್ರೆ ಅವ್ರು ಮಾತ್ರ ಆ ಕಿಂಗ್ಡಮ್ ಹಾಲಲ್ಲಿ ಆರಾಧನೆಗೆ ಕೂಡುವಂಥವ್ರು ಕೈ ಹಾಕ್ತಾರೆ. ಇನ್ನು ಉಳಿದಂಥವರೆಲ್ಲ ಏನು ಮಾಡ್ತಾರೆ? ಅವ್ರಿಗೇನು ಆಸೆ ಇಲ್ಲ ಪರಲೋಕಕ್ಕೆ ಹೋಗಬೇಕು ಅಂತ? ಆಸೆ ಇದೆ. ಆದರೂ ಸಹ ಅವರು ತೋರಿಸಿರುವಂಥ ಇನ್ನೊಂದು ಮಾಯೆ ಏನು ಅಂತ ಹೇಳಿದ್ರೆ, ನೀವು ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕುವಂಥ ಅವಶ್ಯಕತೆ ಇಲ್ಲ. ಯಾರು ಪರಲೋಕಕ್ಕೆ ಹೋಗಬೇಕು, 1,44,000 ಜನರಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರೆ ಅವರು ಮಾತ್ರ ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕಬೇಕು. ಇನ್ನು ಉಳಿದಂಥವರೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತರು ಈ ಭೂಮಿಯನ್ನು ಮತ್ತೆ ಮಾರ್ಪಡಿಸಿ ಏನು ಮಾಡ್ತಾರೆ ಗೊತ್ತಾ? ಭೂಪರದೇಶಿ. ಈ ಭೂಮಿಯನ್ನು ಏನು ಮಾಡ್ತಾರೆ? ಭೂಪರದೇಶಿ, ಪ್ಯಾರಡೈಸ್ ಅರ್ತ್. ಕೇಳಿದೀವ ಈ ಪದವನ್ನು ಕೇಳಿದೀವ? ಪ್ಯಾರಡೈಸ್ ಅರ್ತ್. ಇದು ಒಂದು ಕೀ ವರ್ಡ್, ಜೆಹೋವಾ ವಿಟ್ನೆಸ್ಸಲ್ಲಿ ಕೀ ವರ್ಡ್ ಪ್ಯಾರಡೈಸ್ ಅರ್ತ್ ಅಂತ ಹೇಳಿದ್ರೆ ಭೂಪರದೇಶಿ. ಸತ್ಯವೇದದಲ್ಲಿ ಎಲ್ಲೂ ಹುಡುಕಿದ್ರೂ ಸಿಕ್ಕೋದಿಲ್ಲ ನಮಗೆ ಪದ, ಆದರೆ ಇವ್ರ ಬಾಯಲ್ಲಿ ಮಾತ್ರ ಬರುತ್ತೆ, ಇವ್ರ ಮ್ಯಾಗ್ಝಿನ್ಗಳಲ್ಲಿ ಮಾತ್ರ ಸಿಕ್ಕುತ್ತೆ. ದೇವರು ಈ ಭೂಮಿಯನ್ನು, ಇಷ್ಟಕ್ಕೂ ಇವರ ಪ್ರಕಾರ ಭೂಮಿಗೆ ಅಂತ್ಯ ಇಲ್ಲ. ಸತ್ಯವೇದದಲ್ಲಿ ಏನೇನು ಬರ್ಸಿದ್ದಾರೆ ದೇವರು? 2ನೇ ವರುಣದಲ್ಲಿ ಏನಾಗುತ್ತೆ? ಭೂಮಿ ಆಕಾಶ ಎಲ್ಲ ಲಯವಾಗುತ್ತೆ. ಆದರೆ ಇವರ ಪ್ರಕಾರ ಭೂಮಿಗೆ ಅಂತ್ಯ ಇಲ್ಲ, ಭೂಮಿ ಶಾಶ್ವತವಾಗಿರುತ್ತೆ. ಈ ಭೂಮಿಯನ್ನು ಏನು ಮಾಡ್ತಾರೆ ದೇವರು? ಭೂ ಪರದೇಶಿಯನ್ನಾಗಿ ಬದಲು ಮಾಡಿ, ಆ 1,44,000 ಜನದಲ್ಲಿ ಯಾರಿಗೆ ಪಾಲು ಸಿಕ್ಕಿಲ್ವೋ, ಯಾರಿಗೆ ಪರಲೋಕಕ್ಕೆ ಹೋಗುವಂಥ ಅವಕಾಶ ಸಿಕ್ಕಿಲ್ವೋ ಅವರೆಲ್ಲ ಏನು ಮಾಡಬಹುದು? ಇಲ್ಲೇ ಭೂಪರದೇಶಿಯಲ್ಲಿ ಶಾಶ್ವತವಾಗಿ ಇರಬಹುದು. ಇವರೇ ಫಸ್ಟ್ ಭೂಪರದೇಶಿ ಅನ್ನುವಂಥ ಕಾನ್ಸೆಪ್ಟನ್ನು, ಸುಳ್ಳು ಕಾನ್ಸೆಪ್ಟನ್ನು ಕಂಡುಹಿಡಿದಿರುವಂತಹದ್ದು ಇವರೇ. ಚೆನ್ನಾಗಿದೆಯಾ? ವಿಶ್ವಾಸ, ನಂಬಿಕೆ. 10 ಜನ ಕ್ರೈಸ್ತರ ಮನೆಗೆ ಹೋದರು ಅಂತ ಅಂದ್ಕೊಳ್ಳಿ, ಬಾಗಿಲು ತಟ್ಟಿ, ಅಮ್ಮ ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿ. 10 ಜನದಲ್ಲಿ ಅಟ್ಲೀಸ್ಟ್ ಒಬ್ಬರು ತಪ್ಪೋಗೋದಿಲ್ವಾ ಅಂತ ಅನ್ನಿಸ್ತಿದೆಯಾ ನಿಮಗೆ? ವಿಶ್ವಾಸದಲ್ಲಿ ಗಟ್ಟಿ ಇಲ್ಲದೇ ಇರುವಂತಹ 10 ಜನರಲ್ಲಿ ಒಬ್ಬರು ತಪ್ಪೋಗೋದಿಲ್ವಾ? ತಾವು ನಂಬಿರುವಂತಹ ವಿಶ್ವಾಸವನ್ನು ಬಿಟ್ಟು ಅಲ್ಲಾಡೋದಿಲ್ವಾ? ಅಷ್ಟು ಯಾಕೆ ಪ್ರಿಯರೇ? ಸುಮಾರು ದಿನದಿಂದ ಸಂದೇಶ ಕೇಳ್ತಿರುವಂಥವ್ರು ಒಬ್ರು ಗೊತ್ತು ನಮಗೆ. ಸುಮಾರು ದಿನದಿಂದ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ, ಕ್ರೈಸ್ಟ್ ಚರ್ಚ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಿರುವಂಥವ್ರು ಒಬ್ರು ಗೊತ್ತು. ಇವರ ಹತ್ರ ಬಂದು ಅವ್ರು 10 ನಿಮಿಷ ಮಾತಾಡಿದ್ದಕ್ಕೆ ಇವರ ಬಾಯಲ್ಲಿ ಬಂದಂಥ ಉತ್ತರ ಏನು ಗೊತ್ತಾ? ಸುಮಾರು ದಿನದಿಂದ ನೋಡ್ತಿದ್ದಾರೆ, ಸುಮಾರು ದಿನದಿಂದ ಸುವಾರ್ತೆಯನ್ನು ಕೇಳ್ತಿದ್ದಾರೆ. ಅವರ ಬಾಯಿಂದ ಬಂದಂಥ ಉತ್ತರ ಏನು ಗೊತ್ತಾ? ಅವ್ರ ವಾಕ್ಯಗಳನ್ನೇ ತೋರಿಸ್ತಿದ್ರು, ಅವ್ರ ವಾಕ್ಯಗಳನ್ನೇ ತೋರಿಸಿ ಹೇಳ್ತಾ ಇದ್ರು. ನನಗೂ ಸಹ ನಿಜ ಅನ್ನಿಸ್ತು. ಈ ಥರ ಇರುತ್ತೆ. ಇದನ್ನು ನಾವು ಆಲೋಚನೆ ಮಾಡುವಂತಹದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅಷ್ಟು ಮುಖ್ಯ. ನಾನು ಈಗ ತಾನೇ ಹೇಳಿದೆ, ಆ ವಾಚ್ ಟವರ್ ಎಲ್ಲ ಎಷ್ಟು ಕಾಪಿ ಒಂದು ತಿಂಗಳಿಗೆ ಮುದ್ರಣ ಆಗ್ತಿದೆ, ಎಷ್ಟು ಕಾಪಿ ಪಬ್ಲಿಷ್ ಆಗ್ತಿದೆ ಒಂದು ತಿಂಗಳಿಗೆ?
45 ಕೋಟಿ 4.5 ಕೋಟಿ 45 ಮಿಲಿಯನ್ 50 ಮಿಲಿಯನ್ ಕಾಪೀಸ್ ಪ್ರಿಂಟ್ ಆಗ್ತದೆ ಪ್ರಿಯರೇ. ಅಷ್ಟೂ ಸಹ ಪ್ರಪಂಚಕ್ಕೆ ಸರ್ಕ್ಯುಲೇಟ್ ಆಗ್ತದೆ. ಅಪವಾದಿ ಎಲ್ಲೆಲ್ಲೋ ಹೊಡೆದಿಲ್ಲ. ಅಪವಾದಿ ಕ್ರೈಸ್ತರು ಅಂದರೆ ನಿಜವಾಗ್ಲೂ ನಂಬಿರುವಂತಹ ವಿಶ್ವಾಸಿಗಳಿಗೆ ಹೊಡಿಬೇಕು ಅಂತ ಹೇಳಿ ಎಲ್ಲೆಲ್ಲೋ ಹೊಡೆದಿಲ್ಲ. ಎಲ್ಲಿ ಹೊಡೆದಿದೆ? ಕುಂಭಸ್ಥಳ ಅಂತ ಹೇಳಿ ಕರಿತೀವಲ್ವ. ಏನು ಕುಂಭಸ್ಥಳ ಅಂದರೆ ಏನು? ಆನೆಗೆ ಎಲ್ಲಿ ಹೊಡೆದ್ರೆ ಬೀಳುತ್ತೆ? ಎಲ್ಲೆಲ್ಲೋ ಹೊಡೆದ್ರೆ ಬೀಳೋದಿಲ್ಲ. ಎಲ್ಲಿ ಹೊಡೆದ್ರೆ ಬೀಳುತ್ತೆ? ಕುಂಭಸ್ಥಳದಲ್ಲಿ ಹೊಡಿಬೇಕು, ತಲೆ ಮೇಲೆ. ಅಪವಾದಿನೂ ಸಹ ಕ್ರೈಸ್ತರಿಗೆ ಎಲ್ಲೆಲ್ಲೋ ಹೊಡೆದಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ತಲೆ ಮೇಲೆ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ ಅದ್ರ ಬಗ್ಗೆ ಹೊಡೆದಿಲ್ಲ. ಎಲ್ಲಿ ಹೊಡೆದಿದೆ? ಕುಂಭಸ್ಥಳ. ನೀವು ಯೇಸು ಕ್ರಿಸ್ತರನ್ನು ದೇವರು ಅಂತ ಅಂಗೀಕಾರ ಮಾಡಿದ್ರೆ ಅಲ್ವಾ ಕ್ರೈಸ್ತರು, ಅದೇ ನಿಮ್ಮ ಕುಂಭಸ್ಥಳ ಅಲ್ವಾ? ಯೇಸು ಕ್ರಿಸ್ತರೇ ದೇವರು ಅನ್ನುವಂತಹದ್ದೇ ಅಲ್ವಾ ನಿಮ್ಮ ಕುಂಭಸ್ಥಳ? ಅದೇ ಅಲ್ವಾ ನಿಮ್ಮ ವಿಶ್ವಾಸಕ್ಕೆ ಮುಖ್ಯಾಧಾರ? ಅದೇ ಅಲ್ವಾ? ನಿಮ್ಮನ್ನು ಏನಂತ ನಂಬಿಸ್ತೀನಿ? ಯೇಸು ಕ್ರಿಸ್ತರನ್ನೇ ಮಿಕಾಯಲು ಮಾಡಿಬಿಡ್ತೀನಿ. ಮುಗ್ದೋಯ್ತು. ಇವು ಸಭೆಗೆ ಹೋಗಿ ವಾರ ಸಭೆಗೆ ಹೋಗಿ ಹಾಡು ಹೇಳಿ ಇದು ಕಾಣಿಕೆ ಹಾಕಿ ಏನಾದರೂ ಮಾಡ್ಕೊಳ್ಳಿ. ಆದರೆ ಒಂದು ಸರಿ ಯೇಸು ಕ್ರಿಸ್ತರನ್ನ ದೇವರಲ್ಲ ಅನ್ನುವಂಥ ಮನೋಭಾವ ನಾವು ತಗೊಂಡ್ರೆ ಅಲ್ಲಿಗೆ ಮುಗೀತಲ್ವ? ವಿಶ್ವಾಸಿಗಳಿಗೆ ಉಪಯೋಗ ಏನು? ಆ ರೊಟ್ಟಿ ಕಾರ್ಯಕ್ರಮಕ್ಕೆ ಪಾಪ ಜೆಹೋವ ಕಿಂಗ್ಡಮ್ ಹಾಲ್ಗೆ ಬರುವಂಥವರೆಲ್ಲ, ನಾನು ಈಗ ತಾನೇ ಹೇಳಿದೆ ಅವ್ರು ಯಾವ ಮಾಯೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, 100 ಜನ ಆರಾಧನೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಹೇಳಿದ್ರೆ 50 ಜನ ಮಾತ್ರ ರೊಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅವ್ರು ಮಾತ್ರ 1,44,000. ಯಾಕೆಂದರೆ ಈ 1,44,000 ಜನರಲ್ಲಿ ಇರಬೇಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಕಂಡೀಷನ್ಸ್. ಏನೇನು ಮಾಡ್ಕೊಂಡಿರಬಾರ್ದು? ಮದುವೆ ಮಾಡ್ಕೊಂಡಿರಬಾರ್ದು. ಈ 1,44,000 ಜನರಲ್ಲಿ ಇರಬೇಕಂದ್ರೆ ಅವರ ಪ್ರಕಾರ ಪರಲೋಕಕ್ಕೆ ಹೋಗುವಂಥವರ ಸಂಖ್ಯೆಯಲ್ಲಿ ಇರಬೇಕಾದ್ರೆ ಮದುವೆ ಮಾಡ್ಕೊಂಡಿರಬಾರ್ದು. ಸೊ ಮದುವೆ ಮಾಡ್ಕೊಂಡಿರುವಂಥವರೆಲ್ಲ ಪಾಪ ಸಂಘಕ್ಕೆ ಹೋದರೂ ಸಹ ಯಾವುದ್ರಲ್ಲಿ ಕೈ ಹಾಕೋದಿಲ್ಲ? ರೊಟ್ಟಿ ಕಾರ್ಯಕ್ರಮದಲ್ಲಿ ಕೈ ಹಾಕೋದಿಲ್ಲ. ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಸತ್ಯವೇದದಲ್ಲಿ? ನನ್ನ ಶರೀರವನ್ನು ನೀವು ತಿಂದು ನನ್ನ ರಕ್ತವನ್ನು ಕುಡಿದ್ರೆ ಮಾತ್ರ ನಿಮಗೆ ನಿತ್ಯ ಜೀವ ಹೇಳಿದ್ದಾರೆ. ಕ್ರೈಸ್ತರ ಕುಂಭಸ್ಥಳಗಳ ಮೇಲೆ ಹೊಡೆದು ನೀವೇನಾದರೂ ಮಾಡ್ಕೊಳ್ಳಿ. ನೀವು ವೈಟ್ ಸ್ಯಾರಿ ಹೊಡ್ಕೊಂಡು ಹೋಗಿ ಚರ್ಚ್ಗೆ, ನನಗೆ ತೊಂದರೆ ಇಲ್ಲ. ನೀವು ಕಾಣಿಕೆ ಹಾಕಿ, ನನಗೆ ತೊಂದರೆ ಇಲ್ಲ. ಆದರೆ ಯೇಸು ಕ್ರಿಸ್ತರನ್ನು ನೀವು ದೇವರು ಅನ್ಬಾರ್ದು ಅಂತ ಹೇಳಿ ಒಂದು ಹೊಸ ಸಬ್ ಡಿವಿಷನನ್ನು ಹುಟ್ಟಿಸ್ತೀನಿ. ಅದಕ್ಕೆ ಮತ್ತೆ ಯಾವುದ್ಯಾವುದೋ ಹೆಸರುಗಳು ಇಡೋದಿಲ್ಲ. ದೇವರ ಹೆಸರನ್ನೇ ಇಡ್ತೀನಿ. ಯೆಹೋವನ ಸಾಕ್ಷಿಗಳು ಅಂತಲೇ ಹೆಸರಿಡ್ತೀನಿ. ಇವರ ಮೂಲಕ ಆ ಕ್ರಿಸ್ತನು ರಕ್ತ ಕೊಟ್ಟು ಕೊಂಡ್ಕೊಂಡಿರುವಂಥ ಸಂಘವನ್ನು ಸೀಳ್ತೀನಿ. ಅಲ್ಲಿ ಯೇಸು ಕ್ರಿಸ್ತರು ರಕ್ತ ಕೊಟ್ಟು ಕೊಂಡ್ಕೊಂಡಿರುವಂತಹ ಸಂಘ ಏನಾಗಬೇಕು ಪ್ರಿಯರೇ? ಇನ್ನೊಂದು ದೊಡ್ಡ ಸಿದ್ಧಾಂತ ಏನು ಗೊತ್ತಾ? ಇನ್ನೊಂದು ಅತಿ ಡೇಂಜರಸ್ ಆಗಿರುವಂಥ ಸಿದ್ಧಾಂತ ಏನು ಗೊತ್ತಾ? ಯೇಸು ಕ್ರಿಸ್ತರ ಎರಡನೇ ಬರೋಣ ಈಗಾಗಲೇ ನಡೆದು ಹೋಗಿದೆ. ಅನ್ಫಾರ್ಚುನೇಟ್ಲಿ 1914 ಯೇಸು ಕ್ರಿಸ್ತರ ಎರಡನೇ ಬರೋಣ ರಹಸ್ಯವಾಗಿ ನಡೆದು ಹೋಗಿದೆ. ಇವರು ನಂಬಿರುವಂತಹದ್ದು, ಇವರು ಇನ್ನೊಬ್ಬರಿಗೆ ಹೇಳುವಂತಹದ್ದು, ಇದೆಲ್ಲ ಈ ಬುಕ್ಕಲ್ಲಿದೆ. ಯಾರಿಗಾದ್ರೂ ಬೇಕಾದರೆ ತೊಗೊಂಡು ಹೋಗಿ ಮನೆಗೆ ಓದಿ ದಯವಿಟ್ಟು. ಯಾವಾಗ ನಡೆದೋಗಿದೆ ಯೇಸು ಕ್ರಿಸ್ತರ ಎರಡನೇ ಬರೋಣ? 1914 ರಹಸ್ಯವಾಗಿ ನಡೆದು ಹೋಗಿದೆ. ಮುಂದಿನ ವಾರ ಏನು ನೋಡೋಣ ಗೊತ್ತಾ? ನಾವೇನು ನೋಡ್ತಿದ್ದೀವಿ ಗೊತ್ತಾ? ಜೆಹೋವಾ ವಿಟ್ನೆಸ್ ಅವರು ನಿಮಗೆ ಸಿಕ್ಕಿದಾಗ ನಿಮಗೆ ಯಾವ ರೆಫರೆನ್ಸನ್ನು ತೋರಿಸಿ ಈಗಾಗಲೇ 1,44,000 ಜನ ಪರಲೋಕಕ್ಕೆ ಹೋಗ್ತಾರೆ, ಮತ್ತು ಈಗಾಗಲೇ ಯೇಸು ಕ್ರಿಸ್ತರ ಎರಡನೇ ಬರೋಣ ನಡೆದು ಹೋಗಿದೆ ಅಂತ ಅವ್ರು ಯಾವ ವಚನ ತೋರಿಸಿ ಹೇಳ್ತಾರೆ ಅನ್ನುವಂತಹದ್ದು ನಿಮ್ಮ ಮುಂದೆ ಇಡ್ತೀವಿ. ಅದಾದ ನಂತರ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಏನು ಅನ್ನುವಂತಹ ಉತ್ತರವನ್ನು ಸಹ ನಿಮ್ಮ ಮುಂದೆ ಇಡ್ತೀವಿ. ಪ್ರಶ್ನೆಗಳಿಗೂ ಅವ್ರು ರೆಫರೆನ್ಸನ್ನು ತೋರಿಸ್ತಾರೆ. ಸುಮ್ಮನೆ ಪ್ರಶ್ನೆಗಳನ್ನು ಮಾಡೋದಿಲ್ಲ. ಅವ್ರು ಹೇಳುವಂತಹದ್ದನ್ನು ಹೇಳೋದಕ್ಕೆ ರೆಫರೆನ್ಸನ್ನು ಆಧಾರವಾಗಿ ಇಟ್ಕೊಂಡಿರ್ತಾರೆ. ಆ ರೆಫರೆನ್ಸನ್ನು ನೋಡೋಣ. ಅವ್ರು ಯಾವ ರೆಫರೆನ್ಸನ್ನು ತೋರಿಸಿ ನಮಗೆ ಹೇಳ್ತಾರೆ ಅನ್ನುವಂತಹದ್ದನ್ನು ನೋಡೋಣ. ಆ ರೆಫರೆನ್ಸ್ಗೆ ನಿಜವಾದ ಉತ್ತರ ಏನು ಅಂತಲೂ ಸಹ ನೋಡೋಣ. ಓಕೆ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇವರ ಸಿದ್ಧಾಂತಗಳಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೇ ಇರುವಂತಹ ಸಿದ್ಧಾಂತಗಳು, ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೇ ಇರುವಂತಹ ಫಿಲಾಸಫಿಗಳು ಸಹ ಇದೆ. ಯಾವ್ದು? ಇವರು ಸಾಯಬೇಕಾದ್ರೂ ಸಹ ಆಕ್ಸಿಡೆಂಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಒಬ್ಬ ವ್ಯಕ್ತಿಗೆ ಸಿವಿಯರ್ ಆಗಿ ಬ್ಲಡ್ ಲಾಸ್ ಆಗಿದೆ. ಜೆಹೋವಾ ವಿಟ್ನೆಸ್ಸಲ್ಲಿ ನಿಜವಾಗ್ಲೂ ದೃಢವಾಗಿ ಅವ್ರು ಹೇಳಿರುವಂತಹದ್ದನ್ನು ಯಾರಾದರೂ ನಂಬಿದರೆ, ಆಕ್ಸಿಡೆಂಟ್ ಆಗಿ ಸಿವಿಯರ್ ಬ್ಲಡ್ ಲಾಸ್ ಆಗಿದೆ ಅಂತ ಹೇಳಿದ್ರು, ಡಾಕ್ಟ್ರು ಇಮ್ಮಿಡಿಯೇಟಾಗಿ ನಿಮಗೆ ಬ್ಲಡ್ಡನ್ನು ಡೊನೇಟ್ ಯಾರಾದರೂ ಮಾಡಿ ಆ ಬ್ಲಡ್ಡನ್ನು ನಿಮ್ಮ ಬಾಡಿಯಲ್ಲಿ ಇನ್ಫ್ಯೂಸ್ ಮಾಡದೆ ಹೋದರೆ ನೀವು ಮರಣ ಹೊಂದ್ತೀರಾ ಅಂತ ಹೇಳಿದ್ರೂ ಸಹ ಇವ್ರು ಏನು ಮಾಡೋದಿಲ್ಲ? ಇನ್ನೊಬ್ಬರ ರಕ್ತವನ್ನು ಏರಿಸಿಕೊಳ್ಳೋದಿಲ್ಲ. ಏನೇ ಆಗೋಗಲಿ, ಪರವಾಗಿಲ್ಲ, ಆದರೆ ಇನ್ನೊಬ್ಬರ ರಕ್ತವನ್ನು ಮಾತ್ರ ನಾವು ಏರಿಸಿಕೊಳ್ಳೋದಿಲ್ಲ. ಇದಕ್ಕೂ ರೆಫರೆನ್ಸನ್ನು ತೋರಿಸ್ತಾರೆ, ಸುಮ್ಮನೆ ಹೇಳೋದಿಲ್ಲ. ರೆಫರೆನ್ಸ್ ಮುಂದಿನ ವಾರ ನೋಡೋಣ. ಯಾವ ರೆಫರೆನ್ಸನ್ನು ತೋರಿಸಿ ಬ್ಲಡ್ ತೊಗೊಳ್ಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಸಿದ್ಧಾಂತ ಅಂತ ಹೇಳಿದ್ರೆ, ಇವರಿಗೆ ಗವರ್ನಮೆಂಟು, ನ್ಯಾಷನಲ್ ಆ್ಯಂಥಮು, ನ್ಯಾಷನಲ್ ಫ್ಲ್ಯಾಗ್ ಇದು ಯಾವುದೂ ಸಹ ಲೆಕ್ಕಕ್ಕಿಲ್ಲ. ಇದು ಯಾವುದನ್ನು ಗೌರವಿಸೋದಿಲ್ಲ. ಏನಂತ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಸಂದರ್ಭ ಕೇಳಿದ್ರೆ ನೆಬುಕದ್ನೆಸರ್ ಸಂದರ್ಭ, ಶದ್ರಕ್ ಮೇಷಕ್ ಅಬೇದ್ನೆಗೋ ಇದನ್ನು ತೋರಿಸ್ತಾರೆ. ನೋಡಿ, ಅವ್ರ ಗವರ್ನಮೆಂಟಿಗೆ ತಲೆಬಾಗಿಲ್ಲ. ನೋಡಿ, ನಾವೇನಕ್ಕೋಸ್ಕರ ತಲೆಬಾಗಬೇಕು?
ನಾವು ಏನಕ್ಕೋಸ್ಕರ ತಲೆಬಾಗಬೇಕು ಗವರ್ನಮೆಂಟ್ಗೆ? ನೀವು ಸರ್ಕಾರ ಕೊಟ್ಟಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀವು ಫಾಲೋ ಮಾಡದೇ ಹೋದರೂ ಪರವಾಗಿಲ್ಲ. ನೀವು ಕಾನ್ಸ್ಟಿಟ್ಯೂಷನನ್ನು ಫಾಲೋ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನ್ಯಾಷನಲ್ ಫ್ಲಾಗ್ಗೆ ಸೆಲ್ಯೂಟ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಜನಗಣಮನ ಹಾಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. ಇದು ಬೋಧನೆ. ಹೀಗೆ ಹೇಳಿ ಅಂಶ ಆಲೋಚನೆ ಮಾಡಬೇಕಾಗಿತ್ತ ನಾವು? ಇದನ್ನೆಲ್ಲ ಕೇಳಿದ ಮೇಲೆ ಅಂಶ ಆಲೋಚನೆ ಮಾಡಬೇಕಾಗಿತ್ತು ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆಂದರೆ ಸುಮಾರು ಜನಕ್ಕೆ ನಮ್ಮ ಸತ್ಯವೇದದಲ್ಲಿ ಏನು ಬರೆದಿದ್ದಾರೋ ಅಷ್ಟು ಮಾತ್ರ ಆಲೋಚನೆ ಮಾಡಿದ್ರೆ ಸಾಕು ಅನ್ನುವಂತಹ ಮನೋಭಾವ ಇರುತ್ತೆ. ಇದನ್ನು ಕೇಳಿದ ನಂತರ ಏನು ಅನ್ನಿಸ್ತಿದೆ? ಆಲೋಚನೆ ಮಾಡಬೇಕಾ ಈ ಅಂಶವನ್ನು? ಮುಖ್ಯನೇನಾ ಅಥವಾ ಬಿಟ್ಬಿಡೋಣ? ಬಿಟ್ಟರೆ ಏನಾಗುತ್ತೆ? 1 ಕೋಟಿ ಜನ, ಸುಮಾರು 88 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಜೆಹೋವಾ ವಿಟ್ನೆಸಸ್ ಪ್ರಪಂಚದಲ್ಲಿದ್ದಾರೆ ಈಗಾಗಲೇ. ಅವರ ಮ್ಯಾಗ್ಝಿನ್ಗಳು ಪಬ್ಲಿಷ್ ಆಗಿ ಮನೆಗೂ ತಲುಪ್ತಿದೆ. ನಮ್ಮ ಮನೆಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಜನರ ಮನೆಗೆ ತಲುಪಿರಬಹುದು ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಮ್ಮ ಸಭೆಯಲ್ಲೇ 1-2-3 ಜನ ಮನೆಗೆ ಮ್ಯಾಗ್ಝಿನ್ ಬಂದು ತಲುಪಿದೆ ಅಂತ ಹೇಳಿದ್ರೆ ಇನ್ನು ಕ್ರೈಸ್ತ ಪ್ರಪಂಚದಲ್ಲಿ ಎಷ್ಟು ಜನರ ಮನೆಗೆ ತಲುಪಿರ್ಬೋದು ಮ್ಯಾಗ್ಝಿನ್? ಹೌದಾ? ತೆಗೆದು ಓದಂಥವ್ರು ಏನಾಗೋಗ್ತಾರೆ? ಅದಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ ಪ್ರಿಯರೇ. ಓಕೆ, ಇಷ್ಟಕ್ಕೂ ಈ ಅಂಶ ಅಂದರೆ ಈ ಜೆಹೋವಾ ವಿಟ್ನೆಸ್ ಅನ್ನುವಂತಹದ್ದು ಹೇಗೆ ಶುರು ಆಯಿತು ಅನ್ನುವಂತಹ ಇಂಟ್ರಡಕ್ಟರಿ ಪಾರ್ಟನ್ನು ಮಾತ್ರ ಯಾರು ಶುರು ಮಾಡಿದ್ರು ಈ ಕಟ್ಟುಕತೆಗಳನ್ನು ಅಂತ ಹೇಳಿ ಈ ಇಂಟ್ರಡಕ್ಟರಿ ಪಾರ್ಟನ್ನು ಮಾತ್ರ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 10 ಮಿನಿಟ್ಸ್ ನೋಡಿಕೊಂಡು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಭಾಗವನ್ನು ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಓಕೆ, ಮೊದಲನೇದಾಗಿ ಹೆಸರನ್ನು ಬರೆದಿಟ್ಕೊಳ್ಳಿ, ಯಾರು ಸ್ಥಾಪನೆ ಮಾಡಿರುವಂತಹದ್ದು ಇದನ್ನು ಅಂತ ಹೇಳಿ. 1852ರಲ್ಲಿ ಒಬ್ಬ ವ್ಯಕ್ತಿ ಹುಡ್ತಾನೆ. ಈ ವ್ಯಕ್ತಿಯ ಹೆಸರು ಚಾರ್ಲ್ಸ್ ಟೇಸ್ ರಸಲ್. ಈ ವ್ಯಕ್ತಿನೇ ಜೆಹೋವಾ ವಿಟ್ನೆಸ್ಗೆ ಫೌಂಡರ್. ಆದರೆ ಈ ವ್ಯಕ್ತಿ ಅದನ್ನು ಸ್ಥಾಪನೆ ಮಾಡಿದಾಗ, ಅಂದರೆ ಈ ವ್ಯಕ್ತಿಯ ಹುಟ್ಟಿದ ವರ್ಷ ಅದು 1852 ಅನ್ನುವಂತಹದ್ದು. ಆದರೆ ಈ ವ್ಯಕ್ತಿ ಅದನ್ನು ಸ್ಥಾಪನೆ ಮಾಡಿದಾಗ ಅದು ಜೆಹೋವಾ ವಿಟ್ನೆಸ್ ಆಗಿರೋದಿಲ್ಲ. ಅದು ಯಾವಾಗ ಜೆಹೋವಾ ವಿಟ್ನೆಸ್ ಆಯಿತು ಅಂತ ಹೇಳಿ ನಾನು ಹೇಳ್ತೀನಿ, 1 ನಿಮಿಷ. 1852ರಲ್ಲಿ ಈ ವ್ಯಕ್ತಿ ಹುಡ್ತಾನ. ನೆಕ್ಸ್ಟ್ ಅದಾದ ನಂತರ ತನ್ನ ಟೀನೇಜ್ಗೆ ಬಂದಿದ ತಕ್ಷಣ ಈ ವ್ಯಕ್ತಿ ಒಂದು ಸಭೆಯಲ್ಲಿ ಸಭ್ಯನಾಗಿ ಸಭೆಯಲ್ಲಿ ಪಾಲ್ಗೊಳ್ತಿರ್ತಾನೆ. ಪ್ರೆಸಿಪಿಟೇರಿಯನ್ ಅನ್ನುವಂತಹ ಸಭೆಯ ಹೆಸರನ್ನು ಕೇಳಿದ್ದೀವಲ್ವ ನಾವು, ಆ ಗ್ರೂಪನ್ನು ಕೇಳಿದ್ದೀವಲ್ವ. ಆ ಗ್ರೂಪಲ್ಲಿರುವಂತಹ ಸಭೆಗೆ ಈ ವ್ಯಕ್ತಿ ಹೋಗ್ತಿರ್ತಾನೆ ಪ್ರತಿನಿತ್ಯನೂ ಸಹ. ಆದರೆ ಈ ವ್ಯಕ್ತಿಗೆ ನಿತ್ಯಾಗ್ನಿ, ಆ ಸಭೆಯಲ್ಲೂ ಏನಂತ ಬೋಧಿಸ್ತಿರ್ತಾರೆ? ನಿತ್ಯಾಗ್ನಿ ಇದೆ, ನಿತ್ಯ ನರಕ ಇದೆ. ನಾವು ಒಂದು ವೇಳೆ ನೀತಿವಂತರಾಗಿ ಬದುಕದೇ ಹೋದರೆ ಎಲ್ಲಿಗೆ ಹಾಕ್ತಾರೆ ದೇವರು? ನಿತ್ಯಾಗ್ನಿಗೆ ಹಾಕ್ತಾರೆ ಅನ್ನುವಂತಹ ಈ ಬೋಧನೆ ಕೇಳುವಂತಹದ್ದು ಇಷ್ಟ ಆಗೋದಿಲ್ವಂತೆ. ಯಾಕೋ ಪಾಪ, ದೇವ್ರ ಕರುಣಾಮಯರಲ್ವಾ, ಹೇಗೆ ನಿತ್ಯಾಗ್ನಿಗೆ ಹಾಕ್ತಾರೆ ನಮ್ಮನ್ನು ಅಂತ ಹೇಳಿ ಸಭೆಯನ್ನು ಬಿಟ್ಬಿಡ್ತಾನೆ ಪ್ರಿಯರೇ. ತಾನೀಗಾಗಲೇ ಹೋಗ್ತಿರುವಂತಹ ಸಭೆಯನ್ನು ಟೀನೇಜಲ್ಲಿ ಬಿಟ್ಬಿಡ್ತಾನೆ. ಓಕೆ, ಸಭೆಯನ್ನು ಬಿಟ್ಟು ಆಗ ಸ್ವಲ್ಪ ಜನ ಅಡ್ವೆಂಟಿಸ್ಟ್ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರ 2ನೇ ಬರೋಣ, ಬೇಗ ಬರುತ್ತೆ, ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ನಂಬ್ಕೊಂಡು ಕೂತಿರುವಂಥವ್ರನ್ನ ಅಡ್ವೆಂಟಿಸ್ಟ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಶಾರ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಅಡ್ವೆಂಟಿಸ್ಟ್ಗಳ ಬೋಧನೆಯನ್ನು ಕೇಳಿದ ನಂತರ ಈ ವ್ಯಕ್ತಿ ಚರ್ಚ್ ಬಿಟ್ಟಿದ್ದಾನೆ. ಈಗ ಅಡ್ವೆಂಟಿಸ್ಟ್ಗಳ ಬೋಧನೆ, ಈ ವ್ಯಕ್ತಿ ನಂಬಿದಂಥ ಅಡ್ವೆಂಟಿಸ್ಟ್ಗಳ ಹೆಸರು ಬೇಕಾದರೆ ವಿಲಿಯಂ ಮಿಲ್ಲರ್ ಮತ್ತು ಜಾನಸ್ ವೆಂಡೆಲ್. ಈ ಅಡ್ವೆಂಟಿಸ್ಟ್ಗಳ ಬೋಧನೆಯನ್ನು ಕೇಳಿದ ನಂತರ ಅವರ ಬೋಧನೆಗೆ ಪ್ರಭಾವಿತಗೊಂಡು ಆ ಬೋಧನೆಯನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಈ ವ್ಯಕ್ತಿ ಇನ್ನೂ ಹೊಸದಾಗಿ ಒಂದು ಬ್ರಾಂಚನ್ನು ಶುರು ಮಾಡಿಲ್ಲ. ಯಾರೋ ಚರ್ಚನ್ನು ಬಿಟ್ಟಿದ್ದಾನೆ, ಮೊದಲನೇದಾಗಿ ಸಭೆಯನ್ನು ಬಿಟ್ಟು ಹೊರಗಡೆ ಬಂದಿದ್ದಾನೆ. ಇವ್ರು ಹೇಳ್ತಿದ್ದಾರೆ ನಿತ್ಯಾಗ್ನಿ ಇದೆ ಅಂತ, ನಾನು ನಂಬೋದಿಲ್ಲ, ದೇವರು ಅಷ್ಟೊಂದು ಕ್ರೂರಿ ಅಲ್ಲ ಅಂತ ಹೇಳಿ ಹೊರಗಡೆ ಬಂದಿದ್ದಾನೆ ಸಭೆಯಿಂದ. ಅದಾದ ನಂತರ ಅಡ್ವೆಂಟಿಸ್ಟ್ಗಳ ಬೋಧನೆಯನ್ನು ಕೇಳಿ ಅದನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಓಕೆ, ಮದುವೆ ಆಗುತ್ತಾ? ನೆಕ್ಸ್ಟ್ ಈ ವ್ಯಕ್ತಿಗೆ ಮದುವೆ ಆಗುವಂತಹ ವರ್ಷ 1879. ಇದನ್ನೂ ಸಹ ನೀವು ನೋಟ್ ಮಾಡ್ಕೋಬೇಕು. ಯಾಕೆ ಅಂತ ನಾನೀಗ ಹೇಳ್ತೀನಿ. ಮದುವೆ ಆಗಿರುವಂಥ ಡೇಟೆಲ್ಲ ಏನಕ್ಕೆ ನಮಗೆ ಅಂತ ಹೇಳಿ ದಯವಿಟ್ಟು ಕ್ವೆಶ್ಚನ್ ಮಾಡಬೇಡಿ. 1879ರಲ್ಲಿ ಈ ವ್ಯಕ್ತಿಗೆ ಮದುವೆ ಆಗುತ್ತೆ. ಯಾರ ಜೊತೆ? ಮರಿಯಾ ಫ್ರಾನ್ಸಿಸ್ ಆಕ್ಲೆ ಅನ್ನುವಂತಹ ಒಂದು ಸ್ತ್ರೀಯ ಜೊತೆ ಈ ವ್ಯಕ್ತಿಗೆ 1879ರಲ್ಲಿ ಮದುವೆ ಆಗುತ್ತೆ. ಓಕೆ, ಮದುವೆ ಆದಂತಹ ಡೇಟು ಏನಕ್ಕೋಸ್ಕರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವುದನ್ನು ಬಿಟ್ಟು ಬಂದಿದ್ದಾನೆ? ಈಗಾಗಲೇ ಯಾವುದನ್ನು ಬಿಟ್ಟು ಬಂದಿದ್ದಾನೆ? ಚರ್ಚ್ ಬಿಟ್ಟಿದ್ದಾನೆ. ನೆಕ್ಸ್ಟ್ ಪತ್ನಿಯನ್ನು ಬಿಟ್ಬಿಡ್ತಾನೆ. ಅಂದರೆ ಈ ಜೆಹೋವಾ ವಿಟ್ನೆಸ್ ಯಾರಾದರೂ ನಾಳೆ ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ ಪ್ರಿಯರೇ, ನಿಮ್ಮ ಹತ್ರ ಫಸ್ಟ್ ಬೈಬಲೆಲ್ಲ ಓಪನ್ ಮಾಡಿ ನೀವು ಕೇಳುವಂಥ ಪ್ರಶ್ನೆಗೆ ಇದೇ ಉತ್ತರ ಅಂತ ರೆಫರೆನ್ಸ್ಗಳೆಲ್ಲ ಓಪನ್ ಮಾಡ್ಕೊಂಡು ಕೂತ್ಕೋಬೇಡಿ. ನಮ್ಮ ರೆಸ್ಪಾನ್ಸ್ ಹೇಗಿರ್ಬೇಕು ಗೊತ್ತಾ ಅವರಿಗೆ? ನೀವು ಯಾರು ಅಂತ ಒಂದ್ಸರಿ ಕೇಳಿ. ಯೆಹೋವನ ಸಾಕ್ಷಿಗಳು ಅಂತಾರೆ. ನಾರ್ಮಲಾಗಿ ಹೇಳೋದಿಲ್ಲ ಯಾರೂ ಸಹ. ನೀವು ಯಾರು ಅಂತ ಹೇಳಿದ್ರೆ ನಾವು ಕ್ರೈಸ್ತರೇ ಬ್ರದರ್ ಅಂತಾರೆ. ನೀವು ಯಾವ ಡಿನಾಮಿನೇಷನ್ ಹೇಳಿ ಬ್ರದರ್ ಅಂತ ಹೇಳಿದ್ರೆ ಡಿನಾಮಿನೇಷನ್ ಎಲ್ಲ ಏನೂ ಇಲ್ಲ ಬ್ರದರ್ ನಮಗೆ ಅಂತ ನಾಟಕ ಮಾಡ್ತಾರೆ. ಆಮೇಲೆ ನೀವು ಸ್ವಲ್ಪ ಒತ್ತಿ ಕೇಳಿದ್ರೆ ಅವಾಗ ಹೇಳ್ತಾರೆ, ಓಹೋ ನಾವು ಯೆಹೋವನ ಸಾಕ್ಷಿಗಳು ಅಂತ. ಅದಾದಮೇಲೆ ಡೈರೆಕ್ಟಾಗಿ ಬೈಬಲ್ ಓಪನ್ ಮಾಡಿ, ನೋಟ್ಸ್ ಓಪನ್ ಮಾಡಿ, ಇದಕ್ಕೇನು ಉತ್ತರ ಅಂತ ಕೇಳಬೇಡಿ. ಫಸ್ಟ್ ಏನು ಮಾಡಬೇಕು? ಪ್ರಿಲಿಮಿನರಿಯಾಗಿ ಯೇಸು ಕ್ರಿಸ್ತರು 2 ಥರ ಉತ್ತರ ಕೊಡ್ತಿದ್ದು. ನಾನು ಇದನ್ನು ಸುಮಾರು ಸರಿ ಹೇಳಿದ್ದೀನಿ. 2 ಥರ ಉತ್ತರ ಕೊಡ್ತಿದ್ರು.
ತಿಳ್ಕೊಬೇಕು ಅಂತ ಹೇಳಿ ಆಸಕ್ತಿಯಿಂದ ಬಂದಂಥವ್ರಿಗೆ ಹೇಗೆ ಉತ್ತರ ಕೊಡ್ತಿದ್ರು? ಕೂರಿಸ್ಕೊಂಡು ನೀಟಾಗಿ ಆ ಬೀಜವನ್ನು ನೋಡು, ಅದಕ್ಕೆ ಒಂದು ಗೋಧಿ ಕಾಳನ್ನು ನೋಡು, ಅದು ನೀನು ಬಿತ್ತದ ಮೇಲೆ ಮತ್ತೆ ಹೊರಗಡೆ ಬರುತ್ತೆ, ಅದು ಮತ್ತೆ ಸತ್ತು ಮತ್ತೆ ಬದುಕುತ್ತೆ, ಈ ಥರ ಎಲ್ಲ ಉತ್ತರ ಕೊಡ್ತಿದ್ರು ಎಕ್ಸಾಂಪಲನ್ನೆಲ್ಲ ಕೊಟ್ಟು. ಆದರೆ ಸ್ವಲ್ಪ ಜನ ಬರ್ತಾಯಿದ್ರು ಯೇಸು ಕ್ರಿಸ್ತರ ಹತ್ರ ತಪ್ಪು ಹಿಡಿಬೇಕು ಅಂತ ಹೇಳಿ ಪ್ರಶ್ನೆ ಕೇಳುವಂಥವ್ರು. ಅವ್ರಿಗೆಲ್ಲ ಹೇಗಿರ್ತಾ ಇತ್ತು ರೆಸ್ಪಾನ್ಸು? ಒನ್ ಲೈನ್ ಆನ್ಸರ್, ಮತ್ತೆ ಇನ್ನೊಂದೇ ಒಂದು ಮಾತು ಸಹ ಎತ್ತಲಿಕ್ಕೆ ಆಗಬಾರ್ದು, ಆ ಥರ ಇರ್ತಾಯಿತ್ತು ಯೇಸು ಕ್ರಿಸ್ತರ ರೆಸ್ಪಾನ್ಸ್. ಅಂದರೆ ನಾನು ತಿಳ್ಕೋಬೇಕು ಅಂತ ಹೇಳಿ ದಾಹದಿಂದ ಮುಂದೆ ಬಂದಂಥವ್ರು ಒಂಥರ ಉತ್ತರ ಕೊಡ್ತಿದ್ರು, ತಪ್ಪು ಹಿಡಿಬೇಕು, ನಮ್ಮ ವಿಶ್ವಾಸವನ್ನು ಹಾಳು ಮಾಡಬೇಕು ಅಂತ ಹೇಳಿ ಇದ್ದಂಥವ್ರಿಗೆ ಇನ್ನೊಂದು ಥರ ಉತ್ತರ ಕೊಡ್ತಿದ್ರು. ನಾವು ಸಹ ಇವರನ್ನು ನೋಡಿದ್ರೆ ಮಾರ್ಪಡುವಂತಹ ಗ್ಯಾಂಗ್ ಅಂತ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಪ್ರಿಲಿಮಿನರಿ ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳಿ. ಫಸ್ಟ್ ಅವ್ರು ಸಿಕ್ಕಿದ ತಕ್ಷಣ ಮಾಡಬೇಕಾಗಿರುವಂಥ ಕೆಲಸ ಏನು ಗೊತ್ತಾ? ನೀವು ಯಾರು ಅಂದರೆ ಸ್ವಲ್ಪ ಒತ್ತಿ ಕೇಳಿದ್ರೆ ಯೆಹೋವನ ಸಾಕ್ಷಿಗಳು ಅಂತ ಹೇಳ್ತಾರೆ. ಅದಾದಮೇಲೆ ಯಾರು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ, ರಸಲ್ ಹೆಸರನ್ನು ಹೇಳ್ತಾರೆ. ಓಕೆ, ಹಾಗಾದರೆ ರಸಲ್ ಹೇಳಿದ್ದನ್ನು ನೀವು ನಂಬ್ತಿದ್ದೀರಾ ಅಲ್ವಾ? ತಾನೇ ಅಲ್ವಾ ವಾಚ್ ಟವರ್ ಅನ್ನುವಂತಹ ಪತ್ರಿಕೆಯನ್ನು ಶುರು ಮಾಡಿದ್ದು ತಾನೇ ಅಲ್ವಾ? ರಸಲ್ ಹೇಳಿದ್ದನ್ನು ನೀವು ನಂಬ್ತಿದ್ದೀರಾ. ಓಕೆ ಬ್ರದರ್, ಒಬ್ಬ ವ್ಯಕ್ತಿ ಹೇಳಿರುವಂತಹದನ್ನು ನೀವು ನಂಬ್ತಿದ್ದೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕಲ್ವ ಮೊಟ್ಟ ಮೊದಲನೇದಾಗಿ. ನಾವು ಯಾರೇನು ಹೇಳಿದ್ರು ಕೇಳ್ತೀವ ಪ್ರಿಯರೇ? ಯಾರೇನು ಹೇಳಿದ್ರು ಕೇಳ್ತೀವ? ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಕೂತ್ಕೊಂಡು ಪಾಪ ಊಟಕ್ಕಿಲ್ಲದೆ ತಾನೇ ಊಟಕ್ಕೆ ಇನ್ನೊಬ್ಬರ ಹತ್ರ ಕೇಳ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಬಂದು ನಾಳೆ ನಿಮ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂದರೆ ಏನು ಮಾಡ್ತೀವಿ? ನಾನು ಏನು ಹೇಳಿದೆ? ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಊಟಕ್ಕಿಲ್ಲದೆ. ಈಗ ಆ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ, ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮನ್ನು ಕರೆದು ನಾಳೆ ನಿನ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಏನು ಮಾಡ್ತೀವಿ? ಅಂತೀವ? ಹಾಗಾದರೆ ಒಬ್ಬ ವ್ಯಕ್ತಿ ನಮಗೇನಾದರೂ ಹೇಳಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಏನಿರಬೇಕು? ಅರ್ಹತೆ ಇರಬೇಕು. ಯೇಸು ಕ್ರಿಸ್ತರನ್ನು ಪ್ರಪಂಚ ಪೂರ್ತಿ ಏನಕ್ಕೋಸ್ಕರ ನಂಬ್ತಿದೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರಿಗೆ ಏನಿದೆ? ಅರ್ಹತೆ ಇದೆ. ಒಂದೂ ಸಹ ಬ್ಲ್ಯಾಕ್ ಮಾರ್ಕ್ ಇಲ್ಲ ಯೇಸು ಕ್ರಿಸ್ತರ ಜೀವನದಲ್ಲಿ. ಒಂದೂ ಸಹ ಪಾಪ ಅನ್ನುವಂತಹದ್ದು ಕಂಡುಹಿಡಿಬೇಕು ಅಂತ ಸುಮಾರು ಜನ ಪ್ರಯತ್ನ ಪಟ್ಟರು ಸಹ ಸುತ್ತ ಇರುವಂಥವ್ರು ಸುತ್ತ 24 hours ಯೇಸು ಕ್ರಿಸ್ತರನ್ನ ವಾಚ್ ಮಾಡ್ತಾನೇ ಇದ್ರು ಸ್ವಲ್ಪ ಜನ. ಇದೇ ಕೆಲಸ. ಒಂದೇ ಒಂದು ಪಾಪ ಸಿಗ್ತಾ ಇಲ್ಲ. ಅದು ಯೇಸು ಕ್ರಿಸ್ತರ ಕ್ವಾಲಿಟಿ. ಈಗ ಅಂಥ ಮಹಾನುಭಾವ ಏನು ಹೇಳಿದ್ರೂ ಸಹ ಅದು ಕೇಳುವಂತಹ ಪರಿಸ್ಥಿತಿ ಒದಗುತ್ತಲ್ಲಿ. ಆದರೆ ಈ ವ್ಯಕ್ತಿಯ ಕ್ಯಾರೆಕ್ಟರ್ ಗೊತ್ತಾಗಬೇಕಲ್ವ ನಮಗೆ. ಫಸ್ಟ್ ಏನು ಬಿಟ್ಟಿದ್ದಾನೆ ಈ ವ್ಯಕ್ತಿ? ಸಭೆಯನ್ನು. ಹೋಗ್ಲಿ, ಸಭೆಯಲ್ಲಿ ಏನಾದರೂ ರಾಂಗ್ ಹೇಳ್ಕೊಟ್ಟಿದ್ದಕ್ಕೆ ಬಿಟ್ಟನ? ಏನು ಹೇಳ್ಕೊಟ್ರು? ನಿತ್ಯಾಗ್ನಿ ಇದೆ ಅಂದಿದ್ದಕ್ಕೆ ಯಾರಾದರೂ ಸಂಘ ಬಿಡ್ತಾರಾ? ಸಭೆ ಬಿಡ್ತಾರಾ? ಅಂದರೆ ಕರೆಕ್ಟ್ ಆಗಿರುವಂತಹದನ್ನು ಹೇಳ್ಕೊಟ್ಟೆ ಸಂಘವನ್ನು ಬಿಟ್ಟ. ನೆಕ್ಸ್ಟ್ 1879 ಏನಾಯಿತು ಅಂತ ಹೇಳಿದ್ದೆ? ಮದುವೆ ಆಯಿತು. ಓಕೆ, ನೆಕ್ಸ್ಟ್ 1906 ಹೆಂಡತಿ ಕೋರ್ಟ್ಗೆ ಅಪ್ಲೈ ಮಾಡ್ತಾಳೆ. ಏನಕ್ಕೋಸ್ಕರ? ಡಿವೋರ್ಸ್. ಹೆಂಡತಿ ಕೋರ್ಟ್ಗೆ ಅಪ್ಲೈ ಮಾಡ್ತಾಳೆ 1906. ಏನು ಗ್ರೌಂಡ್ಸ್ ಮೇಲೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ ಗೊತ್ತಾ? ಇಷ್ಟಕ್ಕೂ ನೀವು ಕೋರ್ಟ್ಗೆ ಡಿವೋರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಗ್ರೌಂಡ್ಸನ್ನು ಕೊಡಬೇಕು. ಕಾರಣ ಏನು ಅಂತ ಕೇಳ್ತಾರೆ. ಡಿವೋರ್ಸ್ಗೆ ಏನಕ್ಕೋಸ್ಕರ ಅಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಈಗ ಆ ವ್ಯಕ್ತಿಯ ಹೆಂಡತಿ ಕೊಟ್ಟಂತಹ ರೀಸನ್ ಏನು ಗೊತ್ತಾ? ಮೆಂಟಲ್ ಕ್ರುವೆಲ್ಟಿ. ಈ ವ್ಯಕ್ತಿ ನಮ್ಗೆ ಕೊಡಬಾರ್ದಾಗಿರುವಂತಹ ಚಿತ್ರಹಿಂಸೆಯನ್ನು ಕೊಡ್ತಿದ್ದಾನೆ. ಈ ವ್ಯಕ್ತಿ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ, ಮೆಂಟಲಿ ಸ್ಟೇಬಲ್ ಆಗಿಲ್ಲ ಈ ವ್ಯಕ್ತಿ. ಇದು ಹೆಂಡತಿ ಕೊಟ್ಟಂಥ ಉತ್ತರ. ಯಾರ ಬಗ್ಗೆ? ಗಂಡನ ಬಗ್ಗೆ. ಹೆಂಡತಿ ಗಂಡನನ್ನು ನಂಬುದಿಲ್ಲ ಇಷ್ಟಕ್ಕೂ? ಹೇಳಿ, ಹೆಂಡತಿ ಗಂಡನನ್ನು ನಂಬುದಿಲ್ಲ? ಪ್ರಪಂಚ ಪೂರ್ತಿ ಏನು ಮಾಡ್ತಿದೆ? ಹೆಂಡತಿನೇ ನಂಬದೇ ಇರಬೇಕಾದ್ರೆ ಪ್ರಪಂಚ ಪೂರ್ತಿ ನಂಬ್ತಿದೆ ಈ ವ್ಯಕ್ತಿಯ ಬೋಧನೆಯನ್ನು, ಈ ವ್ಯಕ್ತಿ ಬರ್ತಿರುವಂತಹ ಬುಕ್ಕನ್ನು. ಯಾವುದನ್ನು ಬಿಟ್ಟ? ಸಂಘವನ್ನು. ಇನ್ಯಾವುದನ್ನು ಬಿಟ್ಟ? ಹೆಂಡತಿಯನ್ನು. ಇದು ಮಹಾಪಾಪ. ಮದುವೆ ಆಗಿರುವಂಥವ್ರು ಯಾವರನ್ನು ಬಿಡಲೇಬಾರ್ದು ಅಂತ ಹೇಳಿ ಬರಿದಿದೆ ಸತ್ಯವೇದದಲ್ಲಿ. ಹೌದಾ? ಅದು ಮೀರಿರುವಂತಹದ್ದು ಮೊಟ್ಟ ಮೊದಲನೇದಾಗ ದೊಡ್ಡ ಪಾಪನ. ನೆಕ್ಸ್ಟ್ ಅಷ್ಟೇ ಅಲ್ಲ, ಈ ವ್ಯಕ್ತಿಯ ಪಾಪಗಳ ಚರಿತ್ರೆ ನೀವು ರಿಸರ್ಚ್ ಮಾಡಿ ನೋಡಿದ್ರೆ ಮಿರಾಕಲ್ ವೀಟ್ ಅನ್ನುವಂಥ ಒಂದು ವ್ಯಾಪಾರ ವಹಿವಾಟನ ಶುರು ಮಾಡ್ತಾನೆ. ಮಿರಾಕಲ್ ವೀಟ್ ಈ ವ್ಯಕ್ತಿ ಶುರು ಮಾಡುವಂತಹ ವ್ಯಾಪಾರ ವಹಿವಾಟಿನ ಹೆಸರು. ಈ ಮಿರಾಕಲ್ ವೀಟ್ ಅನ್ನುವಂತಹದನ್ನು ಈ ವ್ಯಕ್ತಿ ವ್ಯಾಪಾರಕ್ಕೋಸ್ಕರ ಶುರು ಮಾಡಿದ್ಮೇಲೆ ಈಗಲ್ ಅನ್ನುವಂತಹ ಒಂದು ಪ್ರಿಂಟ್ ಮೀಡಿಯಾ, ಈ ಪ್ರಿಂಟ್ ಮೀಡಿಯಾ ಯಾವಾಗಲೂ ಸಹ ಇದನ್ನು ಅಕ್ಯೂಸ್ ಮಾಡ್ತಾನೆ ಇರುತ್ತೆ. ಈ ವ್ಯಕ್ತಿ ಅಂದರೆ ರಸಲ್ ನಡೆಸ್ತಿರುವಂತಹ ಈ ವ್ಯಾಪಾರದ ಹೆಸರೇನು? ಮಿರಾಕಲ್ ವೀಟ್ ಅನ್ನುವಂತಹದ್ದು ಮೋಸಕರವಾಗಿರುವಂತಹದ್ದು. ಈ ವ್ಯಕ್ತಿ ಫ್ರಾಡ್ ಮಾಡ್ತಿದ್ದಾನೆ ಅಂತ ಹೇಳಿ ಮತ್ತೆ 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 ತನ್ನ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಒಂದು ದಿನ ಏನಾಗುತ್ತೆ ಗೊತ್ತಾ? ಈ ರಸಲ್ ಅನ್ನುವಂತಹ ವ್ಯಕ್ತಿ, ಈ ಜೆಹೋವಾ ವಿಟ್ನೆಸ್ ಪ್ರಾರಂಭಿಕನು ರಸಲ್ ಅನ್ನುವಂತಹ ವ್ಯಕ್ತಿ ಕೇಸ್ ಹಾಕ್ತಾನೆ. ಯಾರ ಮೇಲೆ ಕೇಸ್ ಹಾಕಿರ್ಬೋದು? ಪೇಪರ್ ಅವ್ರ ಮೇಲೆ. ಹೌದಾ? ಪೇಪರ್ನ ಹೆಸರೇನು? ದ ಈಗಲ್. ಈ ಪೇಪರ್ ಮೇಲೆ ಕೇಸ್ ಹಾಕಿರ್ತಾನೆ. ಆ ಬ್ರೂಕ್ಲಿನ್ ಡೈಲಿ ಈಗಲ್ ಅಂತ ಏನೋ ಪತ್ರಿಕೆ ಇದೆ, ನೀವು ಗೂಗಲ್ ಮಾಡಿದ್ರೆ ಸಿಕ್ಕತ್ತೆ ಆ ಪತ್ರಿಕೆ ಹೆಸರು. ಓಕೆ,
ಈ ರಸ್ಸೆಲ್ ಆ ಪತ್ರಿಕೆ ಮೇಲೆ ಕೇಸ್ ಹಾಕ್ತಾನೆ. ಈ ಥರ ಈ ಪತ್ರಿಕೆಯವರು ನನ್ನ ರೆಪ್ಯುಟೇಷನನ್ನು ಹಾಳು ಮಾಡ್ತಿದ್ದಾರೆ, ನಾನು ಮೋಸ ಮಾಡದೆ ಹೋದರೂ ಏನು ಮಾಡ್ತಿದ್ದಾರೆ, ಮೋಸ ಮಾಡಿದೆ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಿದ್ದಾರೆ ಅಂತ ಹೇಳಿ ಕೇಸ್ ಹಾಕ್ತಾನೆ. ಅನ್ಫಾರ್ಚುನೇಟ್ಲಿ ಕೇಸನ್ನು ಕೋರ್ಟಲ್ಲಿ ಈ ವ್ಯಕ್ತಿನೇ ಕೇಸ್ ಹಾಕಿತ್ತು, ಸೋತೋಗಿದ್ದು ಆ ಕೇಸಲ್ಲಿ ಈ ವ್ಯಕ್ತಿನೇ. ಯಾಕೆ ಅಂದರೆ ಮಾಡ್ತಿದ್ದಂತಹ ಫ್ರಾಡು ನಿಜ ಅದು ಪ್ರೂವ್ ಆಯಿತು ಕೋರ್ಟಲ್ಲಿ. ಇವಾಗ ಹೇಳಿ, ಎಲ್ಲಿ ಶುರು ಮಾಡಬೇಕು? ಯಾರಾದರೂ ಜೆಹೋವಾ ವಿಟ್ನೆಸ್ ನಾಳೆ ಬಂದು ಮನೆ ಬಾಗಿಲು ತಟ್ಟಿದ್ರು ಅಂತ ಅಂದ್ಕೊಳ್ಳಿ, ಎಲ್ಲಿ ಶುರು ಮಾಡ್ತೀರಾ? ಬ್ರದರ್ ಯೇಸುಕ್ರಿಸ್ತರ ಬಗ್ಗೆ ಮಾತಾಡೋಣ ಅಂತಾರೆ. ಯೇಸುಕ್ರಿಸ್ತರ ಬಗ್ಗೆ ಮಾತಾಡುವಂತಹ ಯೋಗ್ಯತೆ ನಿನಗಿದೆಯಾ ಇಲ್ವಾ ಅಂತ ಹೇಳೋದಕ್ಕೆ ನಿನ್ನ ನಂಬಿದೆಯಲ್ವಾ ಆರ್ಗನೈಸೇಷನ್, ಅದರ ಫೌಂಡರ್ ಇದ್ದಾರಲ್ವ, ಅದರ ಫೌಂಡರ್ ಬಗ್ಗೆ ಮಾತಾಡೋಣ ಒಂದು 2 ನಿಮಿಷ ಅಂತ ಹೇಳಿ ಪ್ರಶ್ನೆಗಳನ್ನು ಅವ್ರ ಮುಂದೆ ಇಡಿ ಹೊರಟೋಗ್ತಾರೆ ಸುಮ್ಮನೆ. ಹೌದಾ? ನೆಕ್ಸ್ಟ್, ಇನ್ನು ಪ್ರಿಲಿಮಿನರಿ ತಪ್ಪುಗಳಲ್ಲಿ ಇನ್ನೊಂದು ಸ್ವಲ್ಪ ತಪ್ಪುಗಳಿದೆ ಪ್ರಿಯರೇ, ಅದನ್ನು ಬಗ್ಗೆ ನಾನು ಆಲೋಚನೆ ಮಾಡಿ ಮುಗಿಸ್ಕೊಳ್ಳೋಣ. ಬೇಗ ಆಗೋಗುತ್ತೆ, ಒಂದು 2 ಮಿನಿಟ್ಸ್. ಓಕೆ, ಇವರ ಹೆಸರು ಏನಂತೆ? ಇಷ್ಟಕ್ಕೂ ನಾನು ಈಗ ತಾನೇ ಹೇಳಿದ್ದೀನಲ್ವ, 1852ರಲ್ಲಿ ಚಾರ್ಲ್ಸ್ ಟೇಸ್ ರಸಲ್ ಅನ್ನುವಂಥವರ ಜನನ ಆಗುತ್ತೆ. ಆಮೇಲೆ ಟೀನೇಜಲ್ಲಿ ಸಂಘವನ್ನು ಬಿಡ್ತಾರೆ. ಅದಾದ ನಂತರ 1879ರಲ್ಲಿ ಮದುವೆ ಆಗುತ್ತೆ. ಇದನ್ನೆಲ್ಲ ಹೇಳಿದ್ನಲ್ವ. ನೆಕ್ಸ್ಟ್, ಅದಾದ ನಂತರ ಇನ್ನೊಂದು ಸ್ವಲ್ಪ ನೀವು ನೋಟ್ ಮಾಡ್ಕೋಬೇಕಾಗಿರುವಂತಹ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, 1879ರಲ್ಲಿ 1852ರಲ್ಲಿ ಹುಟ್ಟಿರುವಂತಹ ವ್ಯಕ್ತಿ. ಈಗ ನೀವು ನೋಡಿದ್ರಲ್ವ ಸ್ಕ್ರೀನ್ ಮೇಲೆ ವಾಚ್ ಟವರ್ ಅನ್ನುವಂತಹ ಮ್ಯಾಗ್ಝೀನ್, ಅದನ್ನು ಶುರು ಮಾಡುವಂತಹದ್ದು ಸಹ 1879ರಲ್ಲೇ. ವಾಚ್ ಟವರ್ ಅನ್ನುವಂತಹ ಮಂತ್ಲಿ ಮ್ಯಾಗ್ಝೀನನ್ನು ಶುರು ಮಾಡ್ತಾರೆ. ಆಮೇಲೆ 1881ರಲ್ಲಿ ವಾಚ್ ಟವರ್ ಸೊಸೈಟಿ, ಈಗಾಗಲೇ 79ರಲ್ಲಿ ಈ ಮ್ಯಾಗ್ಝೀನನ್ನು ಪಬ್ಲಿಷ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. 2 ವರ್ಷ ಆದ ನಂತರ 1881ರಲ್ಲಿ ವಾಚ್ ಟವರ್ ಸೊಸೈಟಿ ಮ್ಯಾಗ್ಝೀನ್ ಪ್ರಿಂಟ್ ಆಗಲಿಕ್ಕೆ ಶುರು ಆಗಿದೆ. ಇವಾಗ ಸೊಸೈಟಿ ಶುರು ಮಾಡ್ತಿದ್ದಾರೆ, ದ ವಾಚ್ ಟವರ್ ಸೊಸೈಟಿ ಅನ್ನುವಂತಹದ್ದನ್ನು ಶುರು ಮಾಡ್ತಾರೆ. ಆಮೇಲೆ 1904ರಲ್ಲಿ ಬೈಬಲ್ ಸ್ಟಡಿ ಸೀರೀಸ್, ಅಂದರೆ ಬೈಬಲ್ ಚೆನ್ನಾಗಿ ಓದಬೇಕು ಇಂಟ್ರೆಸ್ಟ್ ಇರುವಂಥವರು ದಯವಿಟ್ಟು ಇದನ್ನು ಓದ್ಕೊಳ್ಳಿ ಅಂತ ಹೇಳಿ ಒಂದು ಸೀರೀಸ್ ಆಫ್ ಬುಕ್ಸನ್ನು ಪಬ್ಲಿಷ್ ಮಾಡ್ತಾರೆ. ಆ ಸೀರೀಸ್ ಆಫ್ ಬುಕ್ನ ಹೆಸರು ಮಿಲೇನಿಯಲ್ ಡಾನ್. ಈ ಹೆಸರಿನ ಒಂದು ಸತ್ಯವೇದದ ಸೀರೀಸನ್ನು ಶುರು ಮಾಡ್ತಾರೆ. ಅಂದರೆ ಸತ್ಯವೇದ ಇನ್ನೂ ಸ್ವಲ್ಪ ಡೀಪಾಗಿ ಅರ್ಥ ಆಗಿ, ನರಕದಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ನೀವು ಬೀಳಬೇಕಾದ್ರೆ ನನ್ನ ಬೋಧನೆಗಳನ್ನು ಕೇಳಿ ಇದನ್ನು ಓದ್ಕೊಳ್ಳಿ ಅಂತ ಹೇಳಿ ಇದನ್ನು ಶುರು ಮಾಡ್ತಾರೆ. ನೆಕ್ಸ್ಟ್, 1916ರಲ್ಲಿ ಈ ವ್ಯಕ್ತಿಯ ಮರಣ ಆಗುತ್ತೆ. ಅದಾದ ನಂತರ 1917ರಿಂದ ಜೋಸೆಫ್ ಫ್ರಾಂಕ್ಲಿನ್ ರೂಥರ್ಫೋರ್ಡ್ ರಸ್ಸಲ್ ಆದ ನಂತರ ದ ವಾಚ್ ಟವರ್ಗೆ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡಿದ್ದು ಈ ವ್ಯಕ್ತಿನೇ, ಜೋಸೆಫ್ ಫ್ರಾಂಕ್ಲಿನ್ ರೂಥರ್ಫೋರ್ಡ್. ಈ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ 1917ರಲ್ಲಿ ಇನ್ಚಾರ್ಜ್ ತಗೋತಾನೆ. 1931ರಲ್ಲಿ ದ ವಾಚ್ ಟವರ್ ಸೊಸೈಟಿ ಅನ್ನುವಂತಹದ್ದನ್ನು ಜೆಹೋವಾ ವಿಟ್ನೆಸ್ ಆಗಿ ಮಾರ್ಪಡಿಸ್ತಾನೆ. ಆಗ ಬರುತ್ತೆ ಅದಕ್ಕೆ ಹೆಸರು ಏನಂತ, ಜೆಹೋವಾ ವಿಟ್ನೆಸ್ ಅಂತ ಹೇಳಿ. ಹೇಗೆ ಎವಲ್ಯೂಷನ್ ಆಯಿತು ಅಂತ ನಮಗೆ ಗೊತ್ತಾಯ್ತಾ? 1979ರಲ್ಲಿ ಮ್ಯಾಗ್ಝೀನ್ ಶುರು ಆಗುತ್ತೆ, 81ರಲ್ಲಿ ಸೊಸೈಟಿ ಶುರು ಆಗುತ್ತೆ, ಆಮೇಲೆ ಈ ವ್ಯಕ್ತಿ ಮರಣ ಆಗುತ್ತೆ 1916ರಲ್ಲಿ. ಆಮೇಲೆ 17ರಲ್ಲಿ ರೂಥರ್ಫೋರ್ಡ್ ಇನ್ಚಾರ್ಜಿಗೆ ಬರ್ತಾರೆ. 31ರಲ್ಲಿ ರೂಥರ್ಫೋರ್ಡ್ ಆ ಹೆಸರನ್ನು ಚೇಂಜ್ ಮಾಡ್ತಾರೆ. ಆ ಹೆಸರು ಏನು ಮಾಡ್ತಾರೆ ಆಗ? ಜೆಹೋವಾ ವಿಟ್ನೆಸಸ್. ಅಪ್ಪ, ಯಾವ ರೆಫರೆನ್ಸ್ ಇಟ್ಕೊಂಡು ಈ ಹೆಸರನ್ನು ಇಟ್ಕೊಂಡ್ರು ಹೇಳ್ರು ದಯವಿಟ್ಟು ಅಂತ ಹೇಳಿದ್ರೆ, ಒಂದು ರೆಫರೆನ್ಸನ್ನು ತೋರಿಸ್ತಾರೆ ಸತ್ಯವೇದದಿಂದ. ಯಾವ ರೆಫರೆನ್ಸ್ ಅದು? ಯೆಶಾಯನ ಗ್ರಂಥ 43ನೇ ಅಧ್ಯಾಯ 10ನೇ ವಚನ. ಏನಂತ ಹೇಳಿದ್ರು? ಯೆಹೋವನ ಸಾಕ್ಷಿಗಳು ಅನ್ನುವಂತಹದ್ದು. ಅಲ್ಲಿ ಯಾವ ಮಾತು ಅದನ್ನು ಮಾತ್ರ ಸ್ಟ್ರೆಸ್ ಮಾಡಿ ಎಲ್ಲ ಜನಾಂಗಗಳು ಒಟ್ಟಿಗೆ ಬರಲಿ. 10ನೇ ವಚನ ಪ್ರಾರಂಭದ ಸಾಲು. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ. ಸಿಗ್ತೀವ್ರಿಗೆ ಎವಿಡೆನ್ಸ್. ಹೆಸರನ್ನು ಏನಂತ ಇಟ್ಕೋತೀವಿ ಅದಕ್ಕೋಸ್ಕರ? ದೇವರೇ ನೀವು ನನ್ನ ಸಾಕ್ಷಿ ಅಂತ ಹೇಳಿದ್ಮೇಲೆ ನಾವು ಸಹ ಇದೇ ಹೆಸರನ್ನು ಇಟ್ಕೊಳ್ತೀವಿ. ಇವು ಯಾವ ಹೆಸರನ್ನು ಆಧಾರ ಮಾಡ್ಕೊಂಡು, ಅಂದರೆ ಯಾವ ರೆಫರೆನ್ಸನ್ನು ಆಧಾರ ಮಾಡ್ಕೊಂಡು ಹೆಸರನ್ನು ಇಟ್ಕೊಂಡಿದ್ದೀರಾ ಅಂದರೆ ಇದನ್ನು ತೋರಿಸ್ತಾರೆ. ಹೋಗಲಿ, ಇದು ಸರಿನಾ? ಯೆಹೋವನ ಸಾಕ್ಷಿಗಳು ಅಂತ ಹೆಸರಿಟ್ಕೊಂಡಿರುವಂತಹದ್ದು ಸರಿನಾ ಸತ್ಯವೇದದ ಪ್ರಕಾರ? ಇದನ್ನು ಸಹ ಉತ್ತರ, ಯಾಕೆಂದರೆ ಉತ್ತರವನ್ನು ಇವತ್ತು ನಾವು ಆಲೋಚನೆ ಮಾಡ್ತಿಲ್ಲ ಅಲ್ವಾ? ಇದನ್ನು ಸಹ ಹಾಗೆ ಪ್ರಶ್ನೆಯಾಗಿಡೋಣ, ನೋಡೋಣ ನೆಕ್ಸ್ಟ್ ವೀಕ್ ಎಷ್ಟು ಜನಕ್ಕೆ ಎಷ್ಟು ಉತ್ತರಗಳು ಪಾಪಪ್ ಆಗಿರುತ್ತೆ ಮೈಂಡಲ್ಲಿ. ಈಗಾಗಲೇ ಕೇಳಿರುವಂತಹ ಬೋಧನೆಗಳು ಪ್ರಸಂಗಗಳಲ್ಲಿ ಎಷ್ಟು ಉತ್ತರ ನಮಗೆ ಸಿಕ್ಕಿದೆ ಈಗಾಗಲೇ ಅಂತ ಹೇಳಿ ನೋಡೋಣ ಮುಂದಿನ ವಾರ. ಇದನ್ನು ಹೊರತುಪಡಿಸಿ ಇವರು ಯೇಸುಕ್ರಿಸ್ತರ ಪುನರುದ್ಧಾನವನ್ನು ನಂಬೋದಿಲ್ಲ ಪ್ರಿಯರೇ. ಯೇಸುಕ್ರಿಸ್ತರು ದೇಹ ಸಮೇತವಾಗಿ ಎದ್ರು ಅನ್ನುವಂತಹದನ್ನು ನಂಬೋದಿಲ್ಲ. ಆತ್ಮವಾಗಿ ಎಬ್ಬಿಸಲ್ಪಟ್ಟರು ಅಂತ ನಂಬ್ತಾರೆ, ದೇಹ ಸಮೇತವಾಗಿ ಎದ್ರು ಅನ್ನುವಂತಹದನ್ನು ನಂಬೋದಿಲ್ಲ. ಅಂದರೆ ನಾನು ಈಗ ತಾನೇ ಹೇಳಿದ್ನಲ್ವ, ಅಪವಾದಿ ಟಾರ್ಗೆಟ್ ಮಾಡಿರುವಂತಹದ್ದು ಎಲ್ಲೆಲ್ಲಿ? ಮುಖ್ಯವಾಗಿರುವಂಥ ಸ್ಥಳಗಳ ಮೇಲೆ. ನಾವು ಕ್ರೈಸ್ತರಾಗಿರುವಂಥದ್ದು ಏನಕ್ಕೋಸ್ಕರ? ಯೇಸುಕ್ರಿಸ್ತರು ದೇವರಾಗಿರುವುದಕ್ಕೋಸ್ಕರ, ಯೇಸುಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಕ್ಕೋಸ್ಕರ, ಯೇಸುಕ್ರಿಸ್ತರು ಮತ್ತೆ ತಿರುಗಿ ಎದ್ದದ್ದಕ್ಕೋಸ್ಕರ. ಹೌದಾ? ಯೇಸುಕ್ರಿಸ್ತರ ಪುನರುದ್ಧಾನದ ಮೇಲೆ ಯೇಸುಕ್ರಿಸ್ತರು ಸತ್ತ ನಂತರ ಎದ್ದಿದ್ದಾರೆ ಅಂತ ಹೇಳಿ ನಾವು ನಂಬಿ ನಮ್ಮನ್ನೂ ಸಹ ದೇವರು ಸತ್ತ ನಂತರ ಎಬ್ಬರಿಸ್ತಾರೆ ಅಂತಲೇ ಅಲ್ವಾ ಕ್ರೈಸ್ತರಾಗಿರುವಂತಹದ್ದು. ಅದಕ್ಕೆ ಅಲ್ವಾ ಈ ಕಷ್ಟಗಳನ್ನು ತಾಳ್ಕೊಂಡಿರುವಂತಹದ್ದು. ಅದನ್ನು ಪಕ್ಕಕ್ಕಿಟ್ಟಿದ್ದಾರೆ ಇವರು.
ಯೇಸು ಕ್ರಿಸ್ತರು ಪುನರುದ್ಧಾನ ಹೊಂದಿಲ್ಲ. ದೇಹ ಸಮೇತವಾಗಿರುವಂಥ ಪುನರುದ್ಧಾನ ಯೇಸು ಕ್ರಿಸ್ತರಿಗೆ ಇಲ್ಲ. ಈಗ ಏನು ಮಾಡ್ಬೇಕು ಕ್ರೈಸ್ತರೆಲ್ಲ? ಸತ್ತ ನಂತರ ಎಲ್ಲ ಮುಗ್ದೋಯ್ತಂತೆ. ಸತ್ತ ನಂತರ ನಾವು ಮಾಡಿರುವಂತಹ ಪಾಪಗಳೆಲ್ಲ ತೊಳೆಯಲ್ಪಡ್ತಂತೆ. ಇದು ಯಾವುದಾದ್ರೂ, ಈಗ ದುಬೈಲಿ ಯಾರಾದರೂ ಇದ್ದಾರೆ ಅಂತ ಅಂದ್ಕೊಳ್ಳಿ, ದುಬೈಲಿ ಅತ್ಯಂತ ಶ್ರೀಮಂತ ಯಾರಾದರೂ ಕ್ರೈಸ್ತರಾಗಿ ಬದಲಾಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರ ಕಿವಿಗೆ ಬೋಧನೆ ಬಿತ್ತು ಅಂತ ಅಂದ್ಕೊಳ್ಳಿ. ಯಾವ ಬೋಧನೆ? ನಾವು ಮಾಡಿರುವಂತಹ ತಪ್ಪುಗಳೆಲ್ಲ ನಾವು ಸತ್ತ ನಂತರ ವಿಮುಕ್ತರಾಗೋಗ್ತೀವಿ, ನಾವು ಮಾಡಿರುವಂತಹ ತಪ್ಪುಗಳಿಂದ ನಾವು ಸತ್ತ ನಂತರ ವಿಮುಕ್ತರಾಗೋಗ್ತೀವಿ ಅನ್ನುವಂತಹ ಬೋಧನೆ ಬಿತ್ತು ಅಂತ ಅಂದ್ಕೊಳ್ಳಿ ಅವ್ರ ಕಿವಿಗೆ. ಅವರ ದೇಶದಲ್ಲಿ ಶ್ರೀಮಂತರೇ ಎಲ್ಲ, ಶ್ರೀಮಂತರದ್ದೇ ಗವರ್ನಮೆಂಟ್. ಈಗ ಶ್ರೀಮಂತನಾಗಿರುವಂಥವ್ನು ಪಾಪ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನೇನು ಮಾಡ್ತಾನೆ ಹೇಳಿ? ಏನೇನು ಬೇಕಾದರೂ ಮಾಡ್ತಾನೆ. ಯಾಕೆಂದರೆ ಹೇಗಿದ್ದರೂ ಈಗ ಸತ್ತ ನಂತರ ಮತ್ತೆ ಪೂರ್ತಿ ವಿಮುಕ್ತರಾಗ್ತೀವಲ್ವ. ಅದಾದಮೇಲೆ ಮತ್ತೆ 1000 ವರ್ಷ ಇದೆಯಲ್ವ, ಅದಾದಮೇಲೆ ಅಲ್ವಾ ಯೇಸು ಕ್ರಿಸ್ತರು ತಪ್ಪು ಮಾಡಿರುವಂಥವರನ್ನು ನರಕದಲ್ಲಿ 1 ನಿಮಿಷದಲ್ಲಿ ಕೊಂದು ಬಿಡುವಂತಹದ್ದು. ಇಷ್ಟ ಬಂದಂತೆ ಜೀವನ ಮಾಡಿ, ನಿಮಗೆ ಇಷ್ಟ ಬಂದಂತೆ ಜೀವನ ಮಾಡಿ ಅಂತ ಹೇಳುವಂತಹ ಡಿವಿಷನ್ನೇ ಈ ಡಿವಿಷನ್. ಅದರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀವಿ. ಈಗ ನೀವು ಬರೆದಿಟ್ಕೊಂಡಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಮನೆಗೆ ಹೋದ ನಂತರ ಈ ಪ್ರಶ್ನೆ ಒಂದು ವೇಳೆ ಜೆಹೋವಾ ವಿಟ್ನೆಸ್ ಅವರು ನನ್ನನ್ನು ಡೈರೆಕ್ಟಾಗಿ ಬಂದು ಕೇಳಿದರೆ ನಾನು ಏನು ಹೇಳ್ತಾ ಇದ್ದೆ? ಈ ಕ್ವೆಶನ್ಗೆ ಈಗ ಆಲೋಚನೆ ಮಾಡಿರುವಂತಹದ್ದೆಲ್ಲ ಪ್ರಿಲಿಮಿನರಿ ಕ್ವೆಶನ್ಸೇ ಪ್ರಿಯರೇ, ಇದರಲ್ಲಿ ಯಾವುದು ತುಂಬ ಡೀಪ್ ಆಗಿರುವಂತಹದ್ದೆಲ್ಲ ಏನೂ ಇಲ್ಲ. ಒಂದು ವೇಳೆ ಬಂದು ಇದನ್ನು ಯಾರಾದರೂ ಯೆಹೋವ ಸಾಕ್ಷಿಗಳು ನನ್ನ ಹತ್ರ ಹೇಳಿದರೆ, ನಾನು ಇಷ್ಟು ವರ್ಷ ಬೋಧನೆ ಕೇಳಿದ್ದೀನಿ, ಇಷ್ಟು ವರ್ಷ ಸಂಘಕ್ಕೆ ಹೋಗಿದ್ದೀನಿ, ಇಷ್ಟು ವರ್ಷ ಸತ್ಯವೇದವನ್ನು ಓದಿದ್ದೀನಿ, ನನ್ನ ಹತ್ರ ಉತ್ತರ ಇದೆಯಾ? ಉತ್ತರ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಸತ್ಯವೇದವನ್ನು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿ ಅದರ ಅರ್ಥ. ಹುಡ್ಕೊಂಡು ಬರ್ತೀವ ಉತ್ತರಗಳನ್ನು ಈ ಪ್ರಶ್ನೆಗಳಿಗೆ. ಆನ್ಲೈನಲ್ಲಿ ನೋಡ್ತಿರುವಂಥವರು ಸಹ ಈ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರಗಳನ್ನು ಹುಡುಕ್ಲಿಕ್ಕೆ, ಅಥವಾ ನಿಮ್ಮ ತಲೆಯಲ್ಲಿ ಬರ್ತಿರುವಂತಹ ರೆಫರೆನ್ಸ್ ಇದು ಹೀಗಲ್ಲ, ಹೀಗೆ ಯೇಸು ಕ್ರಿಸ್ತರು ಪುನರುದ್ಧಾನ ಹೊಂದಿಲ್ಲ ಅಂತ ಇವ್ರು ಹೇಳಿದ್ರೆ ಹೊಂದಿದ್ರು ಅಂತ ಹೇಗೆ ಸತ್ಯವೇದ ಹೇಗೆ ಪ್ರೂವ್ ಮಾಡುತ್ತೆ ಅದನ್ನು ಅನ್ನುವಂತಹದ್ದು ದಯವಿಟ್ಟು ನೀವು ಯೋಚನೆ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಈ ಸಂದೇಶವನ್ನು ಆಲೋಚನೆ ಮಾಡ್ತಿರುವಂತಹ ಪರಮಾರ್ಥ ಕಾರಣ ಎಲ್ಲ ಇಷ್ಟೇ. ಯೇಸು ಕ್ರಿಸ್ತರು ರಕ್ತ ಕೊಟ್ಟು ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಭೂಮಿಯ ಮೇಲೆ. ಆ ರಕ್ತಕ್ಕೆ ನ್ಯಾಯ ಒದಗಿಸೋಣ, ಆ ರಕ್ತಕ್ಕೆ ಅನ್ಯಾಯ ಆಗಬಾರ್ದು. ಈ ಥರ ಬೋಧನೆಗಳೆಲ್ಲ ಬಂದು ನಿಮ್ಗೆ ಅದಿಲ್ಲ ಇದಿಲ್ಲ, ಆತ್ಮ ಇಲ್ಲ, ಸಾವು ಸತ್ತೋಗ್ಬಿಡ್ತೀರ ಬೇಗ, ನಿಮಗೆ ಶಾಶ್ವತವಾಗಿರುವಂತಹ ಜೀವನ ಇಲ್ಲ, ಯೇಸು ಕ್ರಿಸ್ತರು ದೇವರಲ್ಲ, ಯೇಸು ಕ್ರಿಸ್ತರು ಮಿಕಾಯೇಲನು, ಈ ಥರ ಬೋಧನೆಗಳು ಬರಬಾರ್ದು. ಆ ರಕ್ತಕ್ಕೆ ನ್ಯಾಯ ಒದಗಿಸುವುದರಲ್ಲಿ ಚಿಕ್ಕ ಪ್ರಯತ್ನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಹೌದು ಅಪ್ಪ, ನೀವು ತಲತಲಾಂತರಗಳಿಂದ ಯುಗಾಂತರಗಳಿಂದ ಕ್ರಿಸ್ತನ ಸಂಘ ಈ ಭೂಮಿಯ ಮೇಲೆ ಸ್ಥಾಪನೆ ಆಗಬೇಕು ಅಂತ ಹೇಳಿ ಕನಸು ಕಂಡಿದ್ದೀರಾ ಅಪ್ಪ. ಸಂಘ ಸ್ಥಾಪನೆ ಆದ ನಂತರ ಇಲ್ಲಿ ನೋಡಿದ್ರೆ ಅಪವಾದಿ ಕ್ರೈಸ್ತರು ನಂಬಿರುವಂತಹ ಆಧಾರಗಳ ಮೇಲೆ ಹೊಡಿಲಿಕ್ಕೆ ತನ್ನದೇ ಆಗಿರುವಂಥ ಅಸ್ತ್ರಗಳನ್ನು ತಯಾರು ಮಾಡಿ, ಆ ಅಸ್ತ್ರಗಳಲ್ಲಿ ಒಂದಾಗಿರುವಂತಹ ಜೆಹೋವಾ ವಿಟ್ನೆಸ್, ಯೆಹೋವನ ಸಾಕ್ಷಿಗಳು ಅನ್ನುವಂತಹ ಡಿನಾಮಿನೇಷನನ್ನು ಉಪಯೋಗ ಮಾಡಿಕೊಂಡು ಯೇಸು ಕ್ರಿಸ್ತರು ದೇವರಲ್ಲ, ದೂತ, ಯೇಸು ಕ್ರಿಸ್ತರು ಪುನರುದ್ಧಾನ ಆಗಿಲ್ಲ, ಪರಿಶುದ್ಧಾತ್ಮ ದೇವರು ಅಸ್ತಿತ್ವದಲ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಸಾವಿರಾರು ಸುಳ್ಳು ಬೋಧನೆಗಳನ್ನು ಇಂಟ್ರಡ್ಯೂಸ್ ಮಾಡ್ತಿದ್ದೀರಾ ಅಪ್ಪ. ಈಗಾಗಲೇ ಕೋಟ್ಯಾಂತರ ಜನರು ಈ ಮಾಯೆಗೆ ಬಲಿಯಾಗಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತು ಅಪ್ಪ. ಇನ್ನು ಮುಂದೆ ಆದರೂ ಜನರು ತಾವು ನಂಬಿರುವಂತಹ ನಿಜವಾದ ವಿಶ್ವಾಸವನ್ನು ಬಿಟ್ಟು ಅಲುಗಾಡದಂತೆ ತಡೆಯುವಂತಹ ಮಕ್ಕಳಾಗಿ ನಾವು ಮಾರ್ಪಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶವನ್ನು ಕೇಳಬೇಕಾದ್ರೆ ಪೂರ್ಣ ವಿವೇಕದಿಂದ, ಪೂರ್ಣ ಜ್ಞಾನದಿಂದ ಕೇಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.